समुदायकृतृभ्यो ऋषिभ्यो नमो महद्भ्यो नमो गुरुभ्यः सर्वोपरहितप्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि ಬನ್ನಿಮ್ಮ ನಿದ್ದೆ ಆಯ್ತಾ ಚಲೋ ನಿದ್ದೆ ಮಾಡಿದ್ರ सदा संप्रदायिकं संजीवीतं सदा गुरुं नित्यदानन्दं गुरुभ्यो नमः अधीः भगवो हिंकारः प्रस्तावः मध्यमिन उद्गीतः इदाಯ್ತಲ್ಲ अपराह्न प्रतिहार स एवमेतद् स एमेतद् बृहदादित्ये प्रोतं वेद तेजस्वी अन्नादो भवति सर्वमायुरेति जीवति महान् प्रजया पशुभिर्भवति महान् कीर्त्या तपं तन्निंदे तत्प्रदं भाष्यादित्य आयता अन्नादो भवति सर्वमायुरेति यो जीवति महान् प्रजया पशुभिर्भवति महान् कीर्त्या तपं तन्निंदे तत्प्रदम् सः यः एवम् एतत् बृहदादित्ये प्रोतं वेद तेजस्वी अन्नादः भवति सर्वम् आयुः जीवति महान् प्रजया पशुभिः भवति महान् कीर्त्या तपन्तं न निंदेत् तत् व्रतम् ಉದಯವಾಗುವಾಗ ಆಯ್ತಿನ ಹಿಂಕಾರ ಅಂತ ಭಾವನೆ ಮಾಡಬೇಕಂತೆ ಐದು ಭಾಗ ಇದೆ ಹಿಂಕಾರ ಪ್ರಸ್ತಾವ ಉದ್ಗೀತ ಪ್ರತಿಹಾರ ನಿಧನ ಅಂತ ಸಾಮವೇದದ 5 ಭಾಗ 5 ಪಾರ್ಟ್ ಅದರಲ್ಲಿ ಸೂರ್ಯನಲ್ಲಿ 5 ಭಾಗ ಮಾಡ್ಬೇಕಂತೆ ಉದಯವಾಗುವ ಸೂರ್ಯ ಹಿಮ್ಮಂತ ಭಾವನೆ ಮಾಡ್ಬೇಕಂತೆ ಉದಯ ಆದ್ಮೇಲೆ 9 ಗಂಟೆವರೆಗೆ ಪ್ರಸ್ತಾವ ರೂಪ ಅಂತ ಹೇಳಲಾಗುತ್ತೆ ಮಧ್ಯಕಾಲ ಬಂದಾಗ ಉದ್ಗೀತ ರೂಪ ಅಂತ ಅಪರಾಹ್ನಕ್ಕೆ ಬಂದಾಗ ಅವನ ಪ್ರತಿಹಾರ ಅಂತ ಅಸ್ತಮಾನವಾಗ ನಿಧನ ಅಂತ ಭಾವನೆ ಮಾಡ್ಬೇಕು ಹೀಗೆ ಯಾರು ಭಾವನೆ ಮಾಡಿ ಅವನು ಯಹ ಏತತ ಇದನ್ನ ಬೃಹದಾದಿತ್ಯ ಬೃಹತ್ ಸಾಮ ಅಂತ ಸಾಮ ಬೃಹತ್ ಸಾಮದಲ್ಲಿ ಈ ರೀತಿ ಆದಿತ್ಯರನ್ನು ಹೊಗಳುವಂತಹ ಸಾಮ ಅದು ಅಲ್ಲಿ ಆದಿತ್ಯನಲ್ಲಿ ಈ ಬೃಹತ್ ಸಾಮ ಸೇರ್ಕೊಂಡಿದೆ ಎಂಬುದನ್ನ ಯಾರು ಪ್ರೋತ ಅಂದ್ರೆ ಸೇರ್ಕೊಂಡಿದೆ ಹೊಕ್ಕಿದೆ ಹಾಸು ಹೊಕ್ಕಿದೆ ಕೂಡ್ಕೊಂಡಿದೆ ಅಂತ ಅರ್ಥ ಊರ್ ಪಂಡ್ ವಾಫ್ ಕೇಳಿಲ್ವಾ ಇಂಗ್ಲಿಷ್ ಅಲ್ಲಿ ಊರ್ ಪಂಡ್ ವಾಫ್ ಅಂತ ಹೇಳ್ತಾರೆ ಹಾಸು ಹೊಕ್ಕಾಗಿರೋದು ಅಂತ ಇದು ನೂಲು ಇದೆಯಲ್ಲ ಇದು ಪಂಚೆ ಹೀಗೂ ನೂಲು ಇದೆ ಒಂದು ಊರ್ಪು ಒಂದು ವಾರ್ಪು ಹಾಗೆ ಈ ಓತ ಪ್ರೋತ ಅಂದ್ರೆ ಹಾಸು ಹೊಕ್ಕಾಗಿದೆ ಆದಿತ್ಯನಲ್ಲಿ ಸೇರ್ಕೊಂಡಿದೆ ಈ ರೀತಿ ಆದಿತ್ಯನಲ್ಲಿ ಉದಯವಾಗ ಹಿಂಕಾರ ಉದಯ ಆದ್ಮೇಲೆ ಪ್ರಸ್ತಾವ ಮಧ್ಯದಲ್ಲಿ ಉದ್ಗೀತ ಸಾಯಂಕಾಲದಲ್ಲಿ ಪ್ರತಿಹಾರ ಅಸ್ತಮಾನ ನಿಧನ ರೂಪ ಆದಿತ್ಯನು ಅಂತ ಹೇಳಿ ಆದಿತ್ಯನಿಗೆ 5 ರೂಪ ಇದೆ ಅಂತ ಭಾವನೆ ಮಾಡಿದ್ರೆ ಅವನು ತೇಜಸ್ವಿ ಅನ್ನಾದು ಒಳ್ಳೆ ತೇಜಸ್ವಿ ಆಗ್ತಾನಂತೆ ಆ ಮನುಷ್ಯ ಬ್ರೈಟ್ಫುಲ್ ಆಗ್ತಾನೆ ಶೈನಿಂಗ್ ಬಾಯ್ ಶೈನಿಂಗ್ ವುಮೆನ್ ಆಮೇಲೆ ಅನ್ನಾದು ಹೋಗಿ ಒಳ್ಳೆ ಊಟ ಮಾಡೋನಾಗ್ತಾನೆ ಆರೋಗ್ಯ ದೀಪ್ತ ಆಗ್ದಿಂದೇನು ಅವನಿಗೆ ಶುಗರ್ ಇದೆ ಅವನು ಸಿಹಿ ತಿನ್ನೋ ಹಾಗಿಲ್ಲ BP ಇದೆ ಎಣ್ಣೆ ತಿನ್ನೋ ಹಾಗಿಲ್ಲ ಅದ್ರ ಬರೋದೇ ಇಲ್ಲ ಅವನಿಗೆ ಬೋಂಡಾ ತಿಂದ್ರು ಜಿಲೇಬಿ ತಿಂದ್ರು ಏನು ಆಗಲ್ಲ ಅವನಿಗೆ ಹಂಗಾಗ್ಬಿಡತ್ತೆ ಸರ್ವಮಾಯುರೇತಿ ಪೂರ್ತಿ 100 years ಪೂರ್ತಿ 100 ವರ್ಷ ಬದುಕ್ತಾನೆ ಜೀವತಿ ಒಳ್ಳೆ ಬ್ರೈಟ್ ಆಗಿ ಗ್ಲೋರಿಯಾಗಿ ಲೈಫ್ ಮಾಡ್ತಾನೆ ಮಹಾನ್ ಪ್ರಜಾ ಪಶುಗಳಿಂದ ತುಂಬಾ ದೊಡ್ಡವನಾಗ್ತಾನೆ ಕೀರ್ತಿಯಿಂದಲೂ ತುಂಬಾ ಅವನು ಒಂದು ವ್ರತ ಎಷ್ಟೇ ಸೆಕೆ ಆದ್ರೂ ಬಿಸಿಲಾದ್ರೂ ಬೈಬಾರ್ದು ಓ ಎಂತ ಕೆಟ್ಟ ಸೆಕೆ ಎಂತ ಸೂರ್ಯ ಬಿಸ್ತಾ ಇದ್ದಂತೆ ತಪಂತ ನನ್ನಿಂದೆ ಬೆಳಗುತ್ತಿರುವ ಬಿಸಿಯಾಗುತ್ತಿರುವಂತಹ ಆದಿತ್ಯನ ನಿಂದೆ ಮಾಡ್ಬಾರ್ದು ಆದಿತ್ಯನ ನಿಂದೆ ಮಾಡ್ಬಿಟ್ರೆ ಈ ಉಪಾಸನೆ ಬರ್ತಾ ಹಾಳಾಗ್ಬಿಡುತ್ತೆ ಉಪಾಸನೆ ಮಾಡಿ ಉಪಾಸನೆ ವಿಶೇಷ ನಾನೃತಂಬದೇ ಎಲ್ರಿಗೂ ಇದ್ರು ಆಹಿತಾಗ್ಲಿ ಇನ್ನು ವಿಶೇಷ ತಸ್ಮಾತ್ ಆಹಿತಾಗ್ನಿ ಏನು ಆಹಿತಾಗ್ನಿ ನಾನೃತಂಬದೇ ಇದೆ ನಾವು ಅಂತ ಹೇಳ್ಬೋದಾ ಅಂದ್ರೆ ಹಂಗಲ್ಲ ಆಹಿತಾಗ್ನಿ ವಿಶೇಷವಾದ ವರ್ತ ನಹ ಇಲ್ವಲ್ಲ ಅಲ್ಲೇ
ನಾ ಇದೆ ನಾನು ತಮ್ಮದೇ ಇದೆ. ನಾನು ನಹ ಆಗೋದಿಲ್ಲ, ನಾನು ನಿಷೇಧ ಆಗುತ್ತೆ. ನಹ ಅನೃತ ನಹ ಅನೃತ ನೋಡ್ರತ ಮಗದೆ ಹೊತ್ತು ನಾನೃತ ಮಗಲ್ಲ. ತಮಾಷೆ ಹೇಳಿರ್ಬೇಕಷ್ಟೇ ಹೊತ್ತು ಅದು ಹೊಂದಲ್ಲ. ಯಾವನು ಮಾಡಿದ್ರೆ ತಪ್ಪು ಜಾಸ್ತಿ ಪಾಪ. ಮಕ್ಕಳು ಮಾಡಿದ ತಪ್ಪಿಗೆ ಎಕ್ಸೆಪ್ಷನ್ ಇರುತ್ತೆ, ದೊಡ್ಡವರು ಮಾಡಿದ ತಪ್ಪಿಗೆ ಎಕ್ಸೆಪ್ಷನ್ ಇಲ್ಲ. ಅದಕ್ಕೆ ಗೊತ್ತಿದ್ದು ತಿಳಿದವನು ಮಕ್ಕಳು ಮಾಡಿದ ಹಾಗೆ ಗೊತ್ತಿ ಮಾಡ್ತೋದ್ ಜಾಸ್ತಿ ತಪ್ಪ ತಪ್ಪಾಗುತ್ತೆ. ತಪ್ಪೆ ನೀ ಹೆಂಗ್ ಮಾಡುದು ಒದ್ಬಿಟ್ಟು ಗೊತ್ತಿಲ್ಲ ಅಂದ್ರೆ ಶಾಸ್ತ್ರದಲ್ಲಿ ಅಜ್ಞಾತ ಪಾಪ ಜ್ಞಾತ ಪಾಪ ಅಂತ, ಜ್ಞಾತ ಪಾಪ, ಬುದ್ಧಿಪೂರ್ವಕ ಅಬುದ್ಧಿಪೂರ್ವಕ ಪಾಪಗಳು. ಏನೋ ಒಂದು ಕಲ್ಲು ಎಸ್ಬಿಡ್ತೀಯಪ್ಪ, ನಿಂಗೆ ಗೊತ್ತಿಲ್ಲ, ಅದು ಹೋಗಿ ಯಾವ್ದೋ ತಲೆನೇ ಬಿದ್ಬಿಡುತ್ತೆ, ನಿಂಗೆ ಗೊತ್ತಿಲ್ಲ, ಅವನು ಬಿಡೋದಿಲ್ಲ, ಅದು ಪಾಪ. ಅದು ಸ್ವಲ್ಪ ಪಾಪ ಉಂಟು. ಅಜ್ಞಾತ ಕೃತ, ಬುದ್ಧಿಪೂರ್ವಕ ಕೃತ, ಅಬುದ್ಧಿಪೂರ್ವಕ ಕೃತ ಅಂತ. ಬುದ್ಧಿಪೂರ್ವಕ ಕೃತ, ಅಬುದ್ಧಿಪೂರ್ವಕ ಕೃತ, ಅದ ಜ್ಞಾತಪೂರ್ವ ಅಜ್ಞಾತಪೂರ್ವ. ಮುಂಚೆ ಗೊತ್ತಿದ್ ಮಾಡೋದು ಜ್ಞಾತಪೂರ್ವ. ಗೊತ್ತಿಲ್ಲದಪ್ಪ ನಮ್ಗೆ ನಡ್ಕೊಂಡು ಹೋಗುವಾಗ ಹಿರಿಯ ತೊಳ್ಬಿಡ್ತೀವಿ, ಗೊದ್ದೆ ತೊಳ್ಬಿಡ್ತೀವಿ, ಸತ್ತೋಗ್ಬಿಡುತ್ತೆ ಪಾಪ. ಅದು ಜೀವಿಯೇ, ಅದು ಒದ್ದಾಡ್ಕೊಂಡು ಸಾಯುತ್ತೆ. ಏನ್ ಮಾಡ್ತೀವಿ, ಹಲ್ಲಿ ಗಿಲಿ ತೊಳ್ಬಿಡ್ತೀವಿ, ಜಿರಲೆ ತೊಳ್ಬಿಡ್ತೀವಿ, ಸತ್ತೋಗುತ್ತೆ. ತಪಂತಮ್ಮನೆ ಸುಡುತ್ತಿರುವಂತಹ ಸೂರ್ಯನ ಎಂತ ಸುಡುತ್ತೀಯ ಮಾರಾಯ ನೀನು, ಥೋ ಇದಂತ ಕೆಟ್ಟ ಸುಡುತ್ತೀಯಪ್ಪ ಅಂತ ಹಾಗಲ್ಲ ಅನ್ಕೋಬಾರ್ದು. ನೀವು 45 ಡಿಗ್ರಿ ಇರ್ತಲ್ಲ ಇದ್ರಲ್ಲ, 45-48 ಡಿಗ್ರಿ ರಾಜಸ್ಥಾನ, ಅಲ್ಲಿ ಹೋದಾಗ ಬೈಹಂಗ ಬಿಡುತ್ತೆ, ಈ ಅಂತ ಕೆಟ್ಟದು. ಬೈಬಾರ್ದು. ತಪಂತಂ ನನಿಂದೆ, ಸುಡುತ್ತಿರುವ ಆದಿತ್ಯನನ್ನ ಬೈಬಾರ್ದು, ಅದು ಬ್ರಾಹ್ಮಣ ನಿಂದೆ ಆಗ್ಬಿಡುತ್ತೆ. ಸಯ ಇತ್ಯಾದಿ ಪೂರ್ವಜರು ಸಯ ಏಮೇತು ಬೃಹದ್ ಆದಿತ್ಯ ಹಿಂದಿನಂತೆ ಅರ್ಥ ಮಾಡ್ಕೊಂಡ್ಬಿಡಿ. ಆ ಬೃಹತ್ ಸಾಮದಲ್ಲಿ ಆದಿತ್ಯನು ಈ ರೀತಿ ಪೂರ್ವತನಾಗಿದ್ದಾನೆ ಎಂಬುದಾಗಿ ಯಾರು ಉಪಾಸನೆ ಮಾಡುತ್ತಾನೋ ಎಂಬ ಮಂತ್ರಭಾಗಕ್ಕೆ ಹಿಂದಿನಂತೆ ಅರ್ಥ ಮಾಡ್ಕೊಂಡ್ಬಿಡಿ. ಅವನ ವ್ರತ ತಪಂತನ್ನಿಂದೇ ತದ್ವ್ರತಂ, ಸುಡುತ್ತಿರುವ ಆದಿತ್ಯನ ನಿಂದಿಸಬಾರದು ಎಂಬುದು ಒಂದು ವ್ರತ, ಅದು ನಿಯಮ. ವ್ರತದ ನಾಮ ನಿಯಮ, ಕಟ್ಪಾಡು ಅಂತ. ನೆಕ್ಸ್ಟ್ ಬಂದೆ ವೈರೂಪ ಸಾಮದ ಒಂದು ವಿಚಾರ. ಅಭ್ರಾಣಿ ಸಂಪ್ಲವಂತೆ ಸಹಿಂಕಾರ ಮೇಘೋ ಜಾಯತೆ ಸ ಪ್ರಸ್ತಾವಃ ವರ್ಷತಿ ಸ ಉದ್ದೀತಃ ವಿದ್ಯೋತತೆ ಸ್ತರಯತೆ ಸ ಪ್ರತಿಹಾರಃ ಉದ್ಗೃಹ್ಣಾತಿ ತನ್ನಿಧನಂ ಏತದ್ ವೈರೂಪಂ ಪರ್ಜನ್ಯೇ ಪ್ರೋತಂ. ಅಭ್ರಾಣಿ ಸಂಪ್ಲವಂತೆ ಸಹಿಂಕಾರಃ ಮೇಘೋ ಜಾಯತೆ ಸ ಪ್ರಸ್ತಾವಃ ವರ್ಷತಿ ಸ ಉದ್ದೀತಃ ವಿದ್ಯೋತತೆ ಸ್ತರಯತೆ ಸ ಪ್ರತಿಹಾರಃ ಉದ್ಗೃಹ್ಣಾತಿ ತನ್ನಿಧನಂ ಏತದ್ ವೈರೂಪಂ ಪರ್ಜನ್ಯೇ ಪ್ರೋತಂ. ಅಭ್ರಾಣಿ ಸಂಪ್ಲವಂತೆ ಸಹ ಹಿಂಕಾರಃ ಮೇಘಃ ಜಾಯತೆ ಸಹ ಪ್ರಸ್ತಾವಃ ವರ್ಷತಿ ಸಹ ಉದ್ಗೀತಃ ವಿದ್ಯೋತತೆ ಸ್ತನಯತಿ ಸಹ ಪ್ರತಿಹಾರಃ ಉದ್ಗೃಹ್ಣಾತಿ ತತ್ ನಿಧನಂ ಏತತ್ ವೈರೂಪಂ ಪರ್ಜನ್ಯೇ ಪ್ರೋತಂ. ಅಭ್ರಾಣಿ ಅಂದ್ರೆ ಮೋಡಗಳು ಅಂತ. ಅಪ್ ಭರಂತಿ ಅಭ್ರಾಹ, ಅಭ್ರಾಣಿ ಅಭ್ರಂ, ಅಭ್ರಂ ಅಭ್ರೇ ಭ್ರಾಣಿ, ಅಭರಂತೆ ಇದು ಅಭ್ರಂ ಅಭ್ರಾಣಿ. ನೀರನ್ನ ಹೊತ್ಕೊಂಡಿರುತ್ತೆ, ಅದಕ್ಕೆ ಅಭ್ರ ಅಂತಾರೆ ಮೋಡಕ್ಕೆ. ಅದು ಚದುರಿದ್ದಾದ್ರೆ ಮಳೆ ಬರಲ್ಲ, ಅದೆಲ್ಲ ಸಂಪ್ಲವಂತೆ ಒಗ್ಗೂಡ್ಬೇಕು, ಮೋಡಗಳೆಲ್ಲ ಒಗ್ಗೂಡೋದು, ಡೆನ್ಸಿಟಿ ಆಗ್ಬೇಕು. ಆಮೇಲೆ ಅದಕ್ಕೆ ಹಿಂಕಾರ ಭಾಗ ಮಾಡ್ಬೇಕು. ಮೋಡಗಳೆಲ್ಲ ಕೂಡ್ಕೊಂತಂದ್ರೆ ಅದು ಹಿಂಕಾರ ರೂಪ ಅಂತ. ಆಮೇಲೆ ಮೇಘ ರೂಪವಾಗಿ ಹುಟ್ಕೊಳ್ತಲ್ಲ, ಸೇರ್ಕೊಳ್ಳೋದೇ ಹಿಂಕಾರ. ಆಮೇಲೆ ಕಪ್ಪಾಗಿ ಮೋಡ ಕಾಣ್ತಲ್ಲ, ಅದು ಪ್ರಸ್ತಾವ. ಆಮೇಲೆ ಮರುಷತಿ ಮಳೆ ಬರುತ್ತಲ್ಲ, ಅದು ಉದ್ಗೀತ. ಆಮೇಲೆ ಮಿಂಚು ಗುಡುಗು ಆಗುತ್ತಲ್ಲ, ಅದು ಪ್ರತಿಹಾರ. ಆಮೇಲೆ ನಿಲ್ಲತ್ತಲ್ಲ, ಎಂಡಾಗುತ್ತಲ್ಲ, ಅದು ನಿಧನ. ಇದು ವೈರೂಪ ಸಾಮ ಅನ್ನುವಂತಹ ಸಾಮದಲ್ಲಿ ಪರ್ಜನ್ಯ ಅನ್ನುವಂತಹ ಒಂದಲ್ಲಿ ವೈರೂಪ ಸಾಮ ಪರ್ಜನ್ಯದಲ್ಲಿ ಸೇರ್ಕೊಂಡಿದೆ. ಪರ್ಜನ್ಯ ಅಂದ್ರೆ ಮಳೆ, ಪರ್ಜನ್ಯಾಭಿಮಾನಿ ದೇವತೆ ಅಲ್ಲಿ ಸೇರ್ಕೊಂಡಿದೆ. ಯಾವುದೋ ಪರ್ಜನ್ಯ ಅನ್ನುವಂತಹ ಮಳೆಯ ದೇವತೆಯಲ್ಲಿ ವೈರೂಪ ಸಾಮ ಸೇರ್ಕೊಂಡಿದೆ ಎಂಬುದಾಗಿ ತಿಳ್ಕೋಬೇಕು, ಭಾವನೆ ಮಾಡಬೇಕು ಅಂತ ಸರ್. ಅಭ್ರಾಣಿ ಅಭರಣ, ಅಭ್ರಾಣಿ ಅಭರಣ, ಅಪ್ಪನ್ನ ಭರಣಾತ್
ನೀರನ್ನು ಹೊತ್ಕೊಂಡಿದೆ, ಅದರಿಂದ ಮೋಡಕ್ಕೆ ಅಪ್ಪು ಅಭ್ರ ಅಂತೀವಿ. ಅಭ್ರಾಂತ್ ಮೋಡಕ್ಕೆ ಹೆಸರು. ಯಾಕೆಂದ್ರೆ ಅಭ್ಭರಣ, ನೀರನ್ನು ಹೊತ್ಕೊಂಡಿದೆ ಆದ್ರಿಂದ ಅದಕ್ಕೆ ಅಭ್ರ. ಮೇಘ ಮಿಹ ಸೇಚಿನ ಧಾತು, ಉದಕ ಸೇತೃತ್ವಾ, ನೀರನ್ನು ಸುರಿಸುತ್ತದೆ, ಅದನ್ನ ಅದಕ್ಕೆ ಮೇಘ ಆದದ್ದು. ಮಿಹ ಸೇಚನೆಗೆ ಘ ಪ್ರತ್ಯಯ ಬಂದು ಮೇಘ ಆಗತ್ತೆ. ಅದು ನೀರನ್ನು ಸುರಿಸತ್ತೆ ಅಂತ ಮೋಡ, ಅದಕ್ಕೆ ಮೇಘ. ಅದು ಪ್ರಸ್ತಾವ, ಉಕ್ತಾರ್ಥ ಮನ್ಯದು. ಬಾಕಿ ಹಿಂದ ಅಂತ ಅರ್ಥ ಹೇಳಿದೀವಿ, ನೋಡ್ಕೊಳ್ಳಿ ಏನ್ ಬಿಟ್ರು ಸ್ವಾಮಿ ಆಚಾರ್ಯರು. ಏತದ್ ವೈರೂಪಂ ಸಾಮ ಪರ್ಜನ್ಯ ಪ್ರೋತಂ. ಇದು ವೈರೂಪ ಸಾಮ ಎಂಬುದು ಪರ್ಜನ್ಯದಲ್ಲಿ ಸೇರ್ಕೊಂಡಿದೆ, ಕೂಡ್ಕೊಂಡಿದೆ, ಹಾಸು ಹೊಕ್ಕಿದೆ, ಒಂದಾಗಿದೆ, ಎಲ್ಲ ಒಂದೇ ಅರ್ಥ. ಕೂಡ್ಕೊಂಡಿದೆ, ಸೇರ್ಕೊಂಡಿದೆ, ಒಂದಾಗಿದೆ ಅಂತ. ಅನೇಕ ರೂಪತ್ವಾದ ಅಭ್ರಾದಿಭಿ ಪರ್ಜನ್ಯಸ್ಯ ವೈರೂಪ್ಯ. ಅದಾಗೆ ಪರ್ಜನ್ಯಕ್ಕೂ ವೈರೂಪಕ್ಕೂ ಏನು ಸಿಮಿಲಾರಿಟಿ, ಏನು ಒಂದು ಕನೆಕ್ಷನ್ ಅಂತ ಹೇಳಿದ್ರೆ, ವೈರೂಪನೇನೋ ವೈರೂಪ ಸಾಮ ವಿರೂಪ ಅನೇಕ ರೂಪ ಅಂತ. ಪರ್ಜನ್ಯವು ಅನೇಕ ರೂಪವೇ, ಕೆಂಪಾಗುತ್ತೆ, ನೀಲಿ ಆಗುತ್ತೆ, ಕಪ್ಪಾಗುತ್ತೆ, ಬಿಳಿ ಆಗುತ್ತೆ, ಅನೇಕ ರೂಪ ಉಂಟು ಮೋಡದಲ್ಲಿ. ಹೀಗೆ ಅಭ್ರಾದಿಗಳೊಡನೆ ಅನೇಕ ರೂಪತ್ವವನ್ನು ಹೊಂದಿರುವುದರಿಂದ, ಅನೇಕ ರೂಪ ಆಗಿರುವುದರಿಂದ ಅಭ್ರಾದಿಗಳೊಡನೆ ಪರ್ಜನ್ಯಕ್ಕೆ ಸಿಮಿಲಾರಿಟಿ ಇದೆ, ಹೋಲಿಕೆ ಇದೆ. ಆದ್ರಿಂದ ಇದು ವೈರೂಪ ಸಾಮವನ್ನ ಪರ್ಜನ್ಯದಲ್ಲಿ ಸೇರ್ಕೊಂಡಿದೆ ಅಂತ ಭಾವನೆ ಮಾಡಿ. ವೈರೂಪ ಅಂದ್ರೆ ಸಾಮ, ಸಾಮವೇದದಲ್ಲಿ ಅದು ಪರ್ಜನ್ಯಕ್ಕೆ ಅದು ಕಲೆಕ್ಟ್ ಹೇಗೆ ಅಂದ್ರೆ, ವೈರೂಪ ಸಾಮದಲ್ಲಿ ಮೇಘಾದಿಗಳಿದೆ, ಮೇಘಾದಿಗಳಲ್ಲಿ ವೈರೂಪ್ಯ ಉಂಟು. ವೈರೂಪ ಸಾಮದಲ್ಲೂ ವೈರೂಪದ್ದೇ ಅನೇಕ ರೂಪ ಉಂಟು. ವಿವಿಧಾನಿ ರೂಪಾಣಿ ವಿರೂಪಾಣಿ, ವಿರೂಪಸ್ಯ ಭಾವ ವೈರೂಪಂ, ರೂಪಾಣಾಂ ಭಾವ ವೈರೂಪ. ಹೀಗೆ ಅನೇಕ ರೂಪವಿರೋದ್ರಿಂದ ಪರ್ಜನ್ಯಕ್ಕೆ ವೈರೂಪ್ಯ ಬಂತು, ವೈರೂಪ ಸಾಮ. ಸಯ ಏಮೇತ್ ವೈರೂಪಂ ಪರ್ಜನ್ಯೇ ಪ್ರೋತಂ ವೇದ. ವಿರೂಪಾಗಶ್ಚ ಸ್ವರೂಪಾಗಶ್ಚ ಪಶೂನವರುದ್ಧೇ ಸರ್ವಮಾಯುರೇತಿ ಜೀವತಿ ಮಹಾನ್ ಪ್ರಜಾ ಪಶುಭಿರ್ಭವತಿ ಮಹಾನ್ ಕೀರ್ತ್ಯಾ ವರುಷಂ ತನ್ನ ನಿಂದೇ ತದ್ವ್ರತಂ. ಮಹಾನ್ ಪ್ರಜಾ ಪಶುಭಿರ್ಭವತಿ ಮಹಾನ್ ಸಹ ಯಹ ಏವಂ ಏತತ್ ವೈರೂಪಂ ಪರ್ಜನ್ಯೇ ಪ್ರೋತಂ ವೇದ ವಿರೂಪಾನ್ ಚ ಸುರೂಪಾನ್ ಚ ಪಶೂನ್ ಅವರುಂಧೆ ಸರ್ವಂ ಆಯುಃ ಏತಿ ಜೋಕ್ ಜೀವತಿ ಮಹಾನ್ ಪ್ರಜಯಾ ಪಶುಭಿಃ ಭವತಿ ಮಹಾನ್ ಕೀರ್ತ್ಯಾ ವರ್ಷಂತಂ ನ ನಿಂದೇತ್ ತತ್ ವ್ರತಂ. ಯಾವನಾದ್ರೂ ಸಹಾಯ, ಅವನು ಯಾವನಾದ್ರೂ ಸರಿ ಈ ವೈರೂಪ ಸಾಮು ಪರ್ಜನ್ಯದಲ್ಲಿ ಸೇರ್ಕೊಂಡಿದೆ, ಕೂಡ್ಕೊಂಡಿದೆ ಎಂಬುದಾಗಿ ಉಪಾಸನೆ ಮಾಡುತ್ತಾನೋ, ಭಾವನೆ ಮಾಡುತ್ತಾನೋ, ಅವನು ವಿರೂಪ ಅಂದ್ರೆ ಅದೇಂದ್ರೆ ಆಡು, ಕುರಿ, ಒಂಟೆ, ಕುದುರೆ ಎಲ್ಲ ಪಡ್ಕೊತಾನೆ. ಸ್ವರೂಪ ಅಂದ್ರೆ ಸಮಾನ ರೂಪ ಆಗುತ್ತೆ, ಎಲ್ಲ ಒಂದೇ ತರಹದ್ದಾಗಿ ಪಶುಗಳನ್ನು ಪಡ್ಕೊತಾನೆ. ಈ ಕಾಲಕ್ಕೆ ವಾಹನವನ್ನು ಪಡ್ಕೊಳ್ತಾನೆ, ಪ್ರಜೆಗಳನ್ನು ಪಡ್ಕೊಳ್ತಾನೆ, ಬೇರೆ ಬಂಧುಗಳನ್ನು ಪಡ್ಕೊಳ್ತಾನೆ, ಮಾಡ್ಕೋಬಹುದು. ಈ ಕಾಲದಲ್ಲಿ ಪ್ರಾಣಿ ಇಷ್ಟವಾಗಲ್ಲ, ಪ್ರಾಣಿಗಳಿಗೆ ಮನೆ ಕಟ್ಟಲು ಇಷ್ಟವಾಗಲ್ಲ. ಅದು ಇಲ್ಲಿ ವಿರೂಪ ರೂಪ ಪಶುವಿನ ಪಶುಗಳಲ್ಲಿ ವಿರೂಪ ಪಶು, ಸಮಾನ ರೂಪವಾದ ಪಶು, ವಿರೂಪವಾದ ಪಶು ಅಂತಿದೆ. ಅದೆಲ್ಲವನ್ನು ಪಡ್ಕೊಂಡ್ಬಿಡ್ತಾನೆ. ಸರ್ವಮಾಯುರೀತಿ, ಆಯುಷ್ಯವನ್ನು ಪೂರ್ಣ ಪಡ್ಕೊತಾನೆ, ಉಜ್ವಲಾಗಿ ಬದುಕ್ತಾನೆ, ಪ್ರಜಾ ಪಶುಗಳಿಂದ ದೊಡ್ಡವನಾಗ್ತಾನೆ, ಕೀರ್ತಿಯಿಂದಲೂ ದೊಡ್ಡವರಾಗ್ತಾನೆ. ಅವನಿಗೆ ಒಂದು ನಿಯಮ, ವರ್ಷ ಅಂತ ನಿಂದೆ ತುಂಬಾ ಮಳೆ ಬಂದಿದೆ ಅಂತ, ಕೆಟ್ಟ ಮಳೆ ಬೈತಾ ಇರ್ತಾನೆ, ಮಳೆ ನಿಂದೆ ಮಾಡಬಾರ್ದು. ಮಳೆಯನ್ನು ನಿಂದೆ ಮಾಡ್ಬಿಟ್ರೆ ಅವನಿಗೆ ಅನ್ನ ಸಿಗೋದಿಲ್ಲ, ಅವನಿಗೆ ಆರೋಗ್ಯ ಚೆನ್ನಾಗಿರಲ್ಲ. ಯಾಕಂದ್ರೆ ಮಳೆಯಲ್ಲೇ ಆರೋಗ್ಯ. ಆ ಮಳೆಯಿಂದ ಪುರುಷ ಅಂತ ನಿಂದೆ. ಹಾಗೆ ವೃಷ್ಟಿರುವ ಇಡ ಅಂತ ಭಾವನೆ ಮಾಡ್ತದೆ. ಇಡ ಅಂದ್ರೆ ಅನ್ನ, ಅನ್ನ ಸುರಿತಾ ಇದ್ದಾನೆ. ದೇವತೆಗಳು ಯಾಕೆ ನೀರಿದೆ, ಅನ್ನ ಇಲ್ಲ, ಅನ್ನದ ರೂಪಾಂತರ ಸುರಿತಾ ಇದೆ ಅಂತ ಹೇಳಿ ಭಾವನೆ ಮಾಡಿ, ಅನ್ನ ಜೀವನ ಕಾರಣ ಅನ್ನೋದು ಆ ಭಾವನೆ ಮಾಡ್ಕೊಂಡು ಬೆಳೆದು ಮಳೆಯನ್ನು ಕೆಟ್ಟ ಮಳೆ 6 ದಿನ ಬಂದಿದೆ, ಬಿಡ್ತಾನೆ ಇಲ್ಲ, ಎಂತ ಇದೆಲ್ಲ ಹೋಗಕ್ಕಾಗಲ್ಲ ಅಂತ ಬೈಬಾರ್ದು ಅನ್ಬಾರ್ದು. ಈ ತೀರ್ಥಹಳ್ಳಿ, ಆಗುಂಬೆ ಈ ಆ ಕಡೆ ಹೋಗ್ಬಿಟ್ರೆ 3 ತಿಂಗಳು ಬಿಡೋದಿಲ್ಲ ಮಳೆ. ಅಯ್ಯೋ, ಹೋಗಿದ್ದೀರಾ ಆ ಕಡೆಗೆ? ಗೊತ್ತಾ? ಅವ್ರು ಕೇಳಿದ್ದೀರಾ? ಸಕಲೇಶ್ಪುರ ಅಲ್ಲೂ ಸಿಕ್ಕಾಪಟ್ಟೆ ಬೆಳೆ. ನಿಮ್ದು ಆ ಕಡೆನಾ?
ಚನ್ನಪಟ್ಟ ಇಲ್ಲಿ ಬಹಳ ಹತ್ರ ಆಯ್ತಲ್ಲ. ವಿರೂಪಾಂಶ ಸ್ವರೂಪಾಂಶ ಅಜಾವಿ ಪ್ರಭೃತೀನ್ ಬಹೂನವರುಂಧೆ ಪ್ರಾಪ್ನೋತಿ ಇತ್ಯರ್ಥಃ. ವಿರೂಪ ಅಂದ್ರೆ ವಿವಿಧ ರೂಪವಾದ ಅನೇಕ ರೂಪವಾಗಿರ್ತಕ್ಕಂಥ ಪಶುಗಳನ್ನ, ಸ್ವರೂಪ ಅಂತಂದ್ರೆ ಒಳ್ಳೆ ಸುಂದರವೂ ಸಮಾನ ರೂಪವೂ ಆಗಿರ್ತಕ್ಕಂಥ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕುದುರೆ, ಹಸು, ಆಡು, ಕುರಿ, ಒಂಟೆ, ಆನೆ ತುಂಬಾ ಚೆನ್ನಾಗಿ ಮಾಡ್ಕೊಳ್ತಾನೆ. ಅಂದ್ರೆ ಅಜ ಅವಿ ಪ್ರಭೃತಿ. ಅಜ ಅಂದ್ರೆ ಆಡು, ಅವಿ ಅಂದ್ರೆ ಕುರಿ, ಪ್ರಭೃತಿ ಅಂದ್ರೆ ಮೊದಲಾದ ಎಟ್ಸೆಟ್ರಾ. ಡ್ಯೂನ ಎಟ್ಸೆಟ್ರಾ ಎಟ್ಸೆಟ್ರಾ ಮೊದಲಾದ ಅಂತ. ಆಡು, ಕುರಿ ಮೊದಲಾಗಿರ್ತಕ್ಕದ್ದಾದ ಪಶುಗಳನ್ನ ಅವರಂಧೇನೇನೋ ಪಡೆದುಕೊಳ್ಳುತ್ತಾನೆ. ಪ್ರಾಪ್ನೋತಿ ಬರ್ಬಿಟ್ರಲ್ಲ. ವರುಷಂತನ್ನ ನಿಂದೆ ತದ್ವರಂ. ಅವನಿಗೊಂದು ವ್ರತ, ಸುರಿಯುತ್ತಿರುವ ಮಳೆ ಬೀಳುತ್ತಿರುವ ಅದರ ಅಭಿನಂದನೆ ಮಾಡ್ಬೇಕಂತ. ಹೇಗೆ ಅನ್ನ ಬಂದ ಕೂಡಲೇ ಅನ್ನ ಕೈ ಮುಗಿಬೇಕಂತೆ, ಅನ್ನಕ್ಕೆ ಅಭಿನಂದನೆ. ಆ ಅನ್ನ ವಿರಾಟ್, ವಿವಿಧಂ ರಾಜ್ಯತೆ ವಿರಾಟ್. ನೋಡೋ ಶಕ್ತಿ, ಕೇಳೋ ಶಕ್ತಿ, ಮೂಸೋ ಶಕ್ತಿ, ಮಾತಾಡೋ ಶಕ್ತಿ, ನಡೆಯೋ ಶಕ್ತಿ. ಒಂದೇ ಅನ್ನ 10 ಶಕ್ತಿಯಿಂದ ತೋರ್ಕೊಳ್ತದೆ. ಹಾಗೆ ಅನ್ನಂಗ್ ವಿರಾಟ್ ಅಂತ ಅಂತಾರೆ. ಅನ್ನಂಗ್ ವಿರಾಟ್. ಹಾಗೆ ಪರ್ಜನ್ಯವೂ ವಿರಾಟ್. ಪರ್ಜನ್ಯವೇ ಅನ್ನಕ್ಕೆ ಕಾರಣ. ಆದ್ರಿಂದ ಅಭಿನಂದನೆ ಮಾಡ. ಏನೋ ನಿಕಾಮೇನ ಪರ್ಜನ್ಯೋ ಅಂತ ಹೇಳ್ಬೇಕು. ನಿಕಾಮೇನೋ ಬಯಸ್ದಾಗಲ್ಲ ಮಳೆ ಬರ್ಲಿ ಮಳೆ ಬಂದ್ರೆ ಕೇಳಿಲ್ಲ, ಮಗ ಉಂಡ್ರೆ ಕೇಳಿಲ್ಲ ಅಂತ ಗಾದೆ. ಮಗ ಉಂಡ್ರೆ ಕೇಳಲ್ಲ, ಮಗ ಉಂಡ್ರದ್ ಕೇಳಂದ್ರೆ ಕೆಡ್ಕೋ. ಮಗ ಉಂಡ್ರೆ ಕೆಡಕಲ್ಲ, ಮಳೆ ಬಂದ್ರೆ ಕೆಡಕಲ್ಲ ಅಂತ. ಮಳೆ ಅದು ಯಾವ್ದು ಹೋಲಿಸ್ಬೋದು? ನಿಮ್ ಜಮೀನು ನಿನಗಿರ್ಬೋದು, ಬೇರೆ ಬೇಕು. ಒಳ್ಳೆದಿದೆ ಅದು. ಗ್ರೀಷ್ಮ ಪ್ರಸ್ತಾವೋ ವರುಷಾವದ್ಗೀತ ಪ್ರತಿಹಾರ ಹೇಮಂತೋ ನಿಧನ. ಏತದ್ ವೈರಾಜಂ ಋತುಷು ಪ್ರೋತಂ. ಯಾಕೆ ಮಾತಾಡೋದು ಯಾಕೆ ಮುಟ್ಟಬೇಡ ಅಂತ ಹೇಳ್ತೀನಿ. ಯಾಕೆ ಬೇಕು ಅಂತ ಮಾಡ್ತೀಯಾ? ತಪ್ಪೋದು. ಮುಟ್ಟಬೇಡ ನಮ್ದಲ್ಲ ಅನ್ಕೊಂಡ್ಬಿಡು. ನೀವು ಮುಟ್ಬೇಕು ಅಂತ ಹಿಡ್ಕೊ. ನೋಡಿ ಎಲ್ಲ ಹೋಯ್ತು, ಅದೆಲ್ಲ ಹೋಯ್ತು. ಗ್ರೀಷ್ಮಃ ಪ್ರಸ್ತಾವಃ ವರ್ಷಾಃ ಉದ್ಗೀತಃ ಶರತ್ ಪ್ರತಿಹಾರಃ ಹೇಮಂತಃ ನಿಧನಂ ಏತತ್ ವೈರಾಜಂ ಋತುಷು ಪ್ರೋತಂ. ಹಗ್ಗ ಕೊಡ, ಕೈ ಕಟ್ಬಿಡ. ಇಲ್ಲಿ ವೈರಾಜ್ಯ ಸಾಮ ಅಂತ ಒಂದು ಸಾಮ. ವೈರಾಜ್ಯ ಸಾಮ ಋತುಗಳನ್ನು ಸೇರ್ಕೊಂಡಿದೆ. ಹಾಗೆ ಅಂದ್ರೆ ವಸಂತ ಋತು ಇದೆಯಲ್ಲ, ಚೈತ್ರ ವೈಶಾಖ ವಸಂತ ಋತು. ಆ ವಸಂತ ಋತುವನ್ನ ಹಿಂಕಾರ ಅಂದ್ರೆ ಆರಂಭ. ಆದ್ರಿಂದ ಹಿಂಕಾರ ಹೇಗೆ ಸಾಮದ ಆರಂಭವೋ ವಸಂತ ಋತು ಆರಂಭ. ಅದನ್ನ ವಸಂತ ಋತುವಿನಲ್ಲಿ ಹಿಂಕಾರದಲ್ಲಿ ವಸಂತ ಋತು ದೃಷ್ಟಿ ಮಾಡಬೇಕು. ಹಿಂಕಾರ ಕರ್ಮ, ವಸಂತ ಋತು ಫಲ. ಅದರಲ್ಲಿ ಹಿಂಕಾರ ವಸಂತ ಋತು. ಹಾಗೆ ಪ್ರಸ್ತಾವದಲ್ಲಿ ಗ್ರೀಷ್ಮ ಋತು ದೃಷ್ಟಿ ಮಾಡಬೇಕು. ಗ್ರೀಷ್ಮ ಋತು ಜೋರ ಬೆಳೆಬಿಸಿ ಬರುತ್ತೆ. ಪ್ರಸ್ತಾವದಲ್ಲಿ ಜೋರ ಆರಂಭ ಮಾಡ್ಕೊತಾರೆ. ಅದು ಶುರು ಆಗೋದು ಸಂಭ್ರಮ ಶುರು ಆಗುತ್ತೆ. ಗ್ರೀಷ್ಮ ಋತು ಬಹಳ ಜೋರಾಗಿರುತ್ತೆ. ವರ್ಷ ಉದ್ಗೀತ. ವರ್ಷ ಋತುವಲ್ಲಿ ಉದ್ಗೀತ ಅಂದ್ರೆ ಭಕ್ತಿ, ಅದು ಶ್ರೇಷ್ಠ. ಮಳೆ ಶ್ರೇಷ್ಠ. ಅದನ್ನ ವರ್ಷ ಋತುವಿನಲ್ಲಿ ಉದ್ಗೀತದಲ್ಲಿ ವರ್ಷ ಋತು ದೃಷ್ಟಿ ಮಾಡಬೇಕು. ಉದ್ಗೀತ ಕರ್ಮ, ಉದ್ಗೀತದಲ್ಲಿ ವರ್ಷ ಋತು ದೃಷ್ಟಿ. ಶರತ್ಕಾಲದಲ್ಲಿ ಪ್ರತಿಹಾರ. ಅಂದ್ರೆ ಪ್ರತಿಹಾರ ಅಂದ್ರೆ ಎಲ್ಲ ಸತ್ಯವನ್ನೆಲ್ಲ ತಗೊಂಡು ಹೋಗ್ತಾರೆ. ಶರತ್ಕಾಲದಿಂದ ಸಾಯೋ ಜಾಸ್ತಿ. ಶರದ್ವಾ ಅಸ್ಯ ಅಂಬಿಕಾ ಅಂದ್ರೆ ಈ ಭವಾನಿಯು ಈ ಶರದೃತಿಗೆ ತಂಗಿ ಅಂತೆ. ಯಾವ ಈಶ ಹೀನಸ್ತಿ ಹಿನಸ್ತಿ. ಯಾರನ್ನು ಕೊಲ್ಬೇಕೋ ಈ ಋತುದಲ್ಲಿ ಕೊಲ್ತಾರೆ. ಈ ಚಳಿಗಾಲದಿಂದ ಜಾಸ್ತಿ ಸಾಯ್ತಾರೆ. ಹೇಮಂತ ಋತುದಲ್ಲಿ ವಯಸ್ಸಾದವರೆಲ್ಲ ಸತ್ಕೊಳ್ತಾರೆ. ಅವ್ರಿಗೆ ತಡ್ಕೊಳಕ್ಕೆ ಆಗಲ್ಲ. ಹೇಮಂತೋ ನಿಧನ. ಹೇಮಂತದಲ್ಲಿ ಸಾಯ್ತಾರೆ ಜಾಸ್ತಿ ಪ್ರಾಣಿಗಳು. ಆದ್ದರಿಂದ ನಿಧನದಲ್ಲಿ ಹೇಮಂತ ದೃಷ್ಟಿಯನ್ನು ಮಾಡಬೇಕು. ಈ ರೀತಿ ವೈರಾಜ ಸಾಮದಲ್ಲಿ ವೈರಾಜಸಾಮ ಋತುಗಳು ಸೇರ್ಕೊಂಡಿದೆ ಅಂತ. ಋತುಗೂ ವೈರಾಜಸಾಮಕ್ಕೂ ಅವಿನಾಭಾವ ಸಂಬಂಧ ಇದೆ ಅಂತ ಹೇಳಿ ಯಾರು ಉಪಾಸನೆ ಮಾಡುತ್ತಾರೋ ಅವ್ರಿಗೆ ಏನಾಗುತ್ತೆ ಮುಂದೆ ಹೇಳ್ತಾರೆ. ವಸಂತೋ ಹಿಂಕಾರ ಪ್ರಾಸಮ್ಯ ಗ್ರೀಷ್ಮ ಪ್ರಸ್ತಾವ ಇತ್ಯಾದಿ ಪೂರ್ವವತ್. ವಸಂತೋ ಹಿಂಕಾರ ಅನ್ನೋದು ಭಾವನೆ ಮೊದಲಾದ್ರಿಂದ. ಹಿಂಕಾರ ಮೊದಲು, ವಸಂತ ಮೊದಲು. ಅದರಿಂದ ಹಿಂಕಾರದಲ್ಲಿ
ವಸಂತ ಋತು. ಗ್ರೀಷ್ಮವನ್ನು ಪ್ರಸ್ತಾವ ಮಾಡ್ಬೇಕು. ಹಿಂದಿನಂತೆ ಹಿಂದೊಂದ್ಸಲ ಹೇಳಿದೀವಿ 2, 5 ಆ ಖಂಡಿಕೆಯಲ್ಲಿ ಈ ವಿಚಾರ ಹಿಂದೊಂದ್ಸಲ ಬಂದಿತ್ತು. ಅದರಂತೆ ಮೀನಿಂಗ್ ಅರ್ಥ ಮಾಡ್ಕೊಂಡ್ಬಿಡಿ, ಮತ್ತೆ ಭಾಷ್ಯ ಬರೆಯಲ್ಲ. ಸಯ ಏವಮೇತದ್ ವೈರಾಜಂ ಸುಪ್ರೋತಂ ವೇದ ವಿರಾಜಿತಿ ಪ್ರಜಾ ಪಶುಭಿಃ ಬ್ರಹ್ಮವರ್ಚಸೇನ ಸರ್ವಮಾಯುರೇತಿ ಜೀವತಿ ಮಹಾನ್ ಪ್ರಜಾ ಪಶುಭಿರ್ಭವತಿ ಮಹಾನ್ ಕೀರ್ತ್ಯಾ ಋತೂನ್ನ ನಿಂದೇ ತದ್ವ್ರತಂ ಸಹ ಯಹ ಏವಂ ಏತತ್ ವೈರಾಜಂ ಋತುಷು ಪ್ರೋತಂ ವೇದ ವಿರಾಜತಿ ಪ್ರಜಯಾ ಪಶುಭಿಃ ಬ್ರಹ್ಮವರ್ಚಸೇನ ಸರ್ವಂ ಆಯುಃ ಏತಿ ಜೋ ಜೀವತಿ ಮಹಾನ್ ಪ್ರಜಯಾ ಪಶುಭಿಃ ಭವತಿ ಮಹಾನ್ ಕೀರ್ತ್ಯಾ ಋತೂನ್ ನ ನಿಂದೇತ್ ತತ್ ವ್ರತಂ. ಯಾವಾಗಲೂ ವೈರಾಜ ಸಾಮವು ಋತುಗಳಲ್ಲಿ ಸೇರ್ಕೊಂಡಿದೆ ಎಂಬುದಾಗಿ ಉಪಾಸನೆ ಮಾಡುತ್ತಾನೋ ಅವನು ಪ್ರಜಾಪಶುಗಳಿಂದ ಒಳ್ಳೆ ಕಂಗೊಳಿಸ್ತಾನೆ, ಬ್ರೈಟ್ಫುಲ್ ಆಗಿರ್ತಾನೆ, ಬ್ರಹ್ಮವರ್ಚಸ್ವಿ ಆಗ್ತಾನೆ, ಒಳ್ಳೆ ಎಲ್ಲ ಆಯುಷ್ಯನ್ನು ಪಡ್ಕೊಳ್ತಾನೆ, ಉಜ್ವಲವಾಗಿ ಬದುಕೋತಾನೆ, ಪ್ರಜಾಪಶುಗಳಿಂದ ಕೂಡ್ಕೊಳ್ತಾನೆ, ಕೀರ್ತಿಯಿಂದ ದೊಡ್ಡವನಾಗುತ್ತಾನೆ. ಆದ ಒಂದು ವ್ರತ. ಯಾವ ಋತುವನ್ನು ನಿಂದೆ ಮಾಡಬಾರದು. ಎಂಥ ಚಳಿಗಾಲಪ್ಪ, ಕೊರೆಯೋ ಚಳಿ, ಇದಾಗಲ್ಲ ಅಂತ ಆ ಹೇಮಂತ ಋತುವನ್ನು ಬೈಬಾರ್ದು. ಅದು ಗ್ರೀಷ್ಮ ಋತು ಇಂಥ ಸೆಕೆ ಯಪ್ಪ ಆಗಲ್ಲ ಅಂತ ಹೇಳಿ ಗ್ರೀಷ್ಮ ಋತುವನ್ನು ಬೈಬಾರ್ದು. ವರ್ಷ ಋತುವನ್ನು ಇದೆಂತ ಕೆಟ್ಟ ಮಳೆ ಅದು ಬೈಬಾರ್ದು. ಯಾವ ಋತುವನ್ನು ಬೈಬಾರ್ದು. ಎಲ್ಲ ಋತುವು ಆ ಋತುನ ನೃತ್ಯಮಾನ ಋತು ದಬ್ಗೊಂಡ್ ಬರ್ತದೆ. ನೃತ್ಯಮಾನ ನಾನ್ ಬರ್ತೀನಿ, ಬೇಗ ಹೋಗು ನೀನು ಹಿಂದಕ್ಕೆ, ನಾನ್ ಬರ್ತೀನಿ ಬರುತ್ತೆ. ವಸಂತ ದಬ್ಕೊಂಡು ಗ್ರೀಷ್ಮ ಋತು ಬರುತ್ತೆ, ಗ್ರೀಷ್ಮ ಋತು ದಬ್ಕೊಂಡು ವರ್ಷ ಋತು ಬಂದೆ. ವಿನನಾದಾಭಿಧ ಷಷ್ಠಿಶ್ಚ ಏನ ಷಷ್ಠಿ ಏನ ಷಷ್ಠಿಗೆ 60 ತ್ರಿಂಶಗ 30 30ಅಲ್ಲ, ತ್ರಿಂಶತ್ ಅಂದ್ರೆ 360. ತ್ರಿಂಶಗ ವಲ್ಗಾಹ ಅಂದ್ರೆ ಜೋಡಿ. ಷಷ್ಠಿಶ್ಚ ತ್ರಿಂಶಕ, ತ್ರಿಂಶತ್ ಅಂದ್ರೆ 30ರ ಜೋಡಿ, 30ರ ಜೋಡಿನ 60. 60ಕ್ಕೆ ಒಂದು ಋತು ಆಗತ್ತೆ, 60 ಜನಕ್ಕೆ. ಶುಕ್ಲ ಕೃಷ್ಣ ಶಾಸ್ತ್ರ ಎರಡಕ್ಕೂ 2 ಶುಕ್ಲ ಋತು ಅಂದ್ರೆ 2 ವಸಂತ, 2 ಶುಕ್ಲ ಪಕ್ಷ, 2 ಕೃಷ್ಣ ಪಕ್ಷ ಇರುತ್ತೆ ಎಲ್ಲ ಋತುವು. ಏತದ್ ವೈರಾಜಂ ಋತುಷು ಪ್ರೋತಂ ವೇದ ವಿರಾಜತಿ ಋತುವತ್ ಯಥಾ ಋತವಃ ಆರ್ತವೈರ್ಧರ್ಮೈಃ ವಿರಾಜಂತೆ ಏವಂ ಪ್ರಜಾದಿಭಿರ್ವಿದ್ವಾನ್ ಇತಿ. ಯಾವಾಗ ವೈರಾಜವು ಋತುಗಳಲ್ಲಿ ಸೇರ್ಕೊಂಡಿದೆ ಎಂಬುದನ್ನು ತಿಳಿಯುತ್ತಾನೋ ಋತುಗಳಂತೆ ಕಂಗೊಳಿಸ್ತಾನಂತೆ. ಆಯಾ ಋತುಗಳಲ್ಲಿ ಹೇಗೆ ವಸಂತ ಋತುವಿನಲ್ಲಿ ಎಲ್ಲಾ ಗಿಡಗಳು ಚಿಗುರುತ್ತವೆ, ಚೈತ್ರ ಋತು ಬಂದಾಗ ಮನತುಂಬಿ ನಿಂದಾಗ ಎಂತಹ ಸಂತೋಷವೋ, ಕೊರಳು ತುಂಬಾ ಅಂತ ಕೋಗಿಲೆಗಳು ಕೂಗ್ತಾ ಇರುತ್ತೆ, ಗಿಡ ಮರಗಳೆಲ್ಲ ಚಿಗುರುತ್ತೆ, ಬ್ರೈಟ್ಫುಲ್ ಆಗಿ ಪ್ರಕೃತಿ ಇರುತ್ತೆ, ತುಂಬಾ ಪ್ರೆಸೆಂಟ್ ಆಗಿರುತ್ತೆ, ಮನಸ್ಸೆಲ್ಲ ಸಂತೋಷ ಆಗಿರುತ್ತೆ, ಉಜ್ವಲ ಆಗಿರುತ್ತೆ, ನದಿಗಳ ಜುಳು ಹರಿತಾ ಇರುತ್ತೆ, ಬೆಟ್ಟ ಗುಡ್ಡಗಳೆಲ್ಲ ಸುಂದರ ಕಾಣ್ತಾ ಇರುತ್ತೆ, ತುಂಬಾ ವರ್ಣನೆ ಮಾಡ್ತಾರೆ ವಸಂತ ಋತುವಿನಿಗೆ. ಹಾಗೆ ಎಲ್ಲಾ ಋತುವು ಕೂಡ ತನ್ನದಾದಂತಹ ಒಂದು ಮಹಿಮೆಯಿಂದ ಬಹಳ ಚೆನ್ನಾಗಿ ಕಂಗೊಳಿಸ್ತಾ ಇರುತ್ತೆ. ಹಾಗೆ ಋತುವತು ಬುರಾಜ ಋತುಗಳಂತೆ ಕಂಗೊಳಿಸ್ತಾ ಇರ್ತಾನೆ. ಹೇಗೆ ಆರ್ತವೈಹಿ ಧರ್ಮಿ ಋತುನಾಂ ಇಮೇ ಆರ್ತವಾ ಅಂತ. ಆ ಋತುಗಳ ಧರ್ಮ ಇದೆಯಲ್ಲ, ಋತು ಧರ್ಮ ಅಂದ್ರೆ ವಸಂತ ಋತುವಿಗೂ ಒಂದು ಧರ್ಮ ಇದೆ, ಗುಣ ಅಂತ. ಧರ್ಮ ಅಂದ್ರೆ ಗುಣ, ಭಾವ. ಗ್ರೀಷ್ಮ ಋತುವಿಗೆ ಈ 6 ಋತುವಿಗೂ ತನ್ನದೇ ಆದ ಒಂದು ಧರ್ಮ, ಗುಣ ಇದೆ. ಆ ಶಿಶಿರ ಒಂದಿದೆ, ಶಿಶಿರ ಸೇರಿಸಿದೆ. ಶಿಶಿರ ಸಾಮಾನ್ಯವಾಗಿ ಹೇಮಂತ ಶಿಶಿರ 2 ಒಂದ್ ಮಾಡ್ಕೊತಾರೆ. ಒಂದು ಸ್ವಭಾವದ ಒಂದೇ ತರ ಇರುತ್ತೆ, ಚಳಿಗಾಲ ಇದ್ದೇ ಇರುತ್ತೆ. ವಸಂತ ಋತು, ವಸಂತ, ಗ್ರೀಷ್ಮ, ವರ್ಷ, ಶರತ್. ವರ್ಷ ಋತು 4ನೇದು, ಶರತ್ 5ನೇದು, ಶರತ್ 4ನೇದು, ಹೇಮಂತ 5ನೇದು, ಶಿಶಿರ 6ನೇದು. ಶಿಶಿರ ಮಾಘ ಫಾಲ್ಗುಣ ಹೇಮಂತ, ಚೈತ್ರ ವೈಶಾಖ ವಸಂತ ಋತು
ಜ್ಯೇಷ್ಠ ಆಷಾಢ ಗ್ರೀಷ್ಮ ಋತು ಶ್ರಾವಣ ಭಾದ್ರಪದ ವರ್ಷ ಋತು ಆಶ್ವೀಜ ಕಾರ್ತೀಕ ಶರತ್ ಶರದ್ ಋತು. ಏನು ನಾನು ಹೇಳ್ತೇನೆ. ಹೇಳೋ ಹೇಳ್ಬಿಡು, ನೀನೇ ಹೇಳ್ಬಿಡು, ಪರವಾಗಿಲ್ಲ. ಗ್ರೀಷ್ಮ ಹೇಮಂತ ಏನು ಗ್ರೀಷ್ಮ ಹೇಮಂತ? ಗ್ರೀಷ್ಮ ಅಂದ್ರೆ ಹೇಮಂತ ಆಗ್ಬಿಡುತ್ತಾ? ಹಾ ಹೇಳು, ಒಂದು ಬರಲ್ಲ ಹೇಳ್ತೀನಿ. ಅಲ್ಲಿ ವಸಂತ ಋತು, ಗ್ರೀಷ್ಮ ಋತು, ವರ್ಷ ಋತು, ಶರದ್ ಋತು, ಹೇಮಂತ ಋತು, ಶಿಶಿರ ಋತು ಅಂತ ಕಷ್ಟ ಇದೆಲ್ಲ. ಋತುವಿನ ನಿಂದೆ ತತ್ವದ ಇದೆಲ್ಲ ಹೇಳಿದ್ದೆ ಆಯ್ತು. ಋತುಗಳ ಮಾತ್ರ ನಿಂದೆ ಮಾಡಬಾರ್ದು. ಋತು ನಿಂದೆ ಮಾಡಿದ್ರೆ ಅದು ಚಂದ್ರನ ಗತಿಯಿಂದ ಉಪರಿ ಆಗುತ್ತೆ. ಸಾಮಾನ್ಯವಾಗಿ ಚಾಂದ್ರಮಾನ ಸಂವತ್ಸರ 355 ಡೇಸ್, ಇದು ಸೌರಮಾನ 365 ಡೇಸ್. ಅದಕ್ಕೆ 10 ದಿವಸ ಇದೆಯಲ್ಲ, ಡಿಫರೆನ್ಸ್ ಇದೆಯಲ್ಲ, ಇದು 3 ವರ್ಷಕ್ಕೊಂದು ಅಧಿಕ ಆಗುತ್ತೆ ನೋಡಿ. ಈ ಸಲ ಅಧಿಕ ಬಂತು, ಯಾವುದೋ ಆಶ್ವೀಜ ಅಧಿಕ ಬಂತು. ಅದು ಸರಿ ಮಾಡ್ಕೊಳುತ್ತೆ 3 ವರ್ಷಕ್ಕೆ. ಪಂಚಮೇ ವರ್ಷ ದೋಮಾಸು ಉಪಜಾಯತಃ ಅಂತ 5 ವರ್ಷಕ್ಕೆ 2 ತಿಂಗಳು ಸೇರ್ಕೊಳುತ್ತೆ. ಒಂದು ದುರ್ಗಂಧ ರೀತಿ 360 ದಿವಸ ಆಗುತ್ತೆ. ಅದು 365, ಒಂದು 355, ಒಂದು 360, 3 ತರಹ ಇದೆ. ಕ್ಯಾಲೆಂಡರ್ ಇದೆಯಲ್ಲ, ಸ್ವಲ್ಪ ದುರ್ಗಂಧ, ಅದು 360 ದಿವಸಕ್ಕೆ ಒಂದು ಇದು. ಯಾಕಂದ್ರೆ 30 ಡೇಸ್ ಸೆಪ್ಟೆಂಬರ್, ಏಪ್ರಿಲ್, ಜೂನ್ ಅಂಡ್ ನವೆಂಬರ್, ಇದಿಷ್ಟು 30. 30 ಸೆಪ್ಟೆಂಬರ್, ಏಪ್ರಿಲ್, ಜೂನ್ ಅಂಡ್ ನವೆಂಬರ್, 4 30. ಜನವರಿ 4ರಿಂದ ಭಾಗವಾದ್ರೆ ಫೆಬ್ರವರಿ 4ರಿಂದ ಭಾಗವಾದ್ರೆ 29, ಭಾಗವಾಗದಿಂದ 28. ಇನ್ನು ಉಳಿದ 7 31 ದಿವಸ, ಅದಕ್ಕೆ 365 ಇರುತ್ತೆ. 2 ಇದಕ್ಕೆ ಕೊಟ್ಬಿಟ್ರೆ ಇನ್ನು 5 5 5ಕ್ಕೆ ಹೊಂದ್ಕೊಂಡಿದ್ದೇವೆ. ಅವ್ರದಲ್ಲಿ ಇವತ್ತು 21, 22, 22ನೇ ತಾರೀಕು, 21ನೇ ತಾರೀಕು 22 ಏನ್ ವ್ಯತ್ಯಾಸ ಇದೆ? ನಮ್ಮಲ್ಲಿ ಹಾಗಲ್ಲ. ನಮ್ಮಲ್ಲಿ ಋತು ಕಾಲ ಇದೆಯಲ್ಲ, ಪ್ರಕೃತಿ ಹೇಳುತ್ತೆ. ಇವತ್ತಿನ ಅಮಾವಾಸ್ಯೆಯನ್ನು ಒಪ್ಪಲ್ಲ. ಇವತ್ತು ಅಮಾವಾಸ್ಯೆ ಚಂದ್ರ ನೋಡು ಅಮಾವಾಸ್ಯೆ ಆಗಿದೆ ಅಂತ. ಚಂದ್ರ ಅಮಾವಾಸ್ಯೆ ದಿವಸ ಕಾಣೋದಿಲ್ಲ. ಸೂರ್ಯಚಂದ್ರ ಒಂದೇ ನೆಲೆ ಬಿಡ್ತಾರೆ. ಪೂರ್ಣಿಮೆ ದಿವಸ ಅಮಾವಾಸ್ಯೆ ಬಿಟ್ರೆ ಕಂಗೊಳಿಸ ಚಂದ್ರ ಬರ್ತಾ ಇದ್ರೆ ಅಮಾವಾಸ್ಯೆನೇ ಬರಲ್ಲ. ಅದರಿಂದ ಪ್ರಕೃತಿ ಮೇಲೆ ತುಂಬಾ ಎಫೆಕ್ಟ್ ಮಾಡುತ್ತೆ ನಮ್ಮ ಋತುಕಾಲಗಳು. ಅವರು ಸುಮ್ಮನೆ ಡೇಟ್ ಇಟ್ಕೊಂಡ್ಬಿಟ್ಟಿದ್ದಾರೆ, ಅವರಿಗೆ ಎಲ್ಲ ಒಂದಿದೆ. ಅದ್ಯಾಕೆ ಅವರು ಜನವರಿ 1 ಇದಕ್ಕೆ ಇಟ್ಕೊಂಡು ಪುಷ್ಯ ಮಾಸ ಇಟ್ಕೊಂಡಿದ್ದಾರೆ. ಏಪ್ರಿಲ್ 1ರಿಂದ ಅವ್ರು ಶುರು ಮಾಡ್ಬೋದಾಯ್ತು. ಚೈತ್ರ ಮಾಸದಿಂದ ಶುರು ಮಾಡಿದ್ದೆ, ಏನೇನು ವ್ಯತ್ಯಾಸ ಸ್ಪೀಚ್ ಕೊಡಿದ್ರು ಸೂರ್ಯಬೆಲೆ. ಜನವರಿ 1 ಬರ್ತಡೇ ಅಜಾಹಿಂಕಾರೋ ಅವಯ ಪ್ರಸ್ತಾವೋ ಗಾವ ಉದ್ದೀತ ಶ್ವಾ ಪ್ರತಿಹಾರೋ ಪುರುಷೋ ನಿಧನಂ ಏತದ್ರೇವಶ್ಚ ಪಶುಷು ಪ್ರೋತಾ. ಅಜಾಹಿಂಕಾರಗಳು ಬಿಟ್ಬಿಟ್ಟ. ಪೃಥ್ವಿ ಹಿಂಕಾರೋ ಅಂತರಿಕ್ಷಂ ಪ್ರಸ್ತಾವೋ ಜೌರುದ್ಗೀತ ದಿಶ ಪ್ರತಿಹಾರ ಸಮುದ್ರೋ ನಿಧನಂ ಏತಾ ಶಕ್ಕರ್ಯೋ ಲೋಕೇಶು ಪ್ರೋತಾ. ಹಿಂಗಾರೋ ಅಂತರಿಕ್ಷಂ ಪ್ರಸ್ತಾವೋ ದ್ಯೋರುದ್ಗೀತೋ ದಿಶಃ ಸಮುದ್ರೋ ನಿಧನಂ ಏತಾ ಶಕ್ಪರ್ಯೋ ಲೋಕೇಶು ಪ್ರೋತಾಃ. ಇದನ್ನ ಓದಿದ್ರೆ ಇದನ್ನ ಹೇಳ್ತಿದ್ದಿಲ್ಲಪ್ಪ. ಕಷ್ಟ ಮಾಡಿದಾಗಲ್ಲ. ಪೃಥಿವಿ ಹಿಂಕಾರಃ ಅಂತರಿಕ್ಷಂ ಪ್ರಸ್ತಾವಃ ದ್ಯೌಃ ಉದ್ಗೀತಃ ದಿಶಃ ಪ್ರತಿಹಾರಃ ಸಮುದ್ರಃ ನಿಧನಂ ಏತಾಃ ಶಕ್ವರ್ಯಃ ಲೋಕೇಶು ಪ್ರೋತಾಃ. ಲೋಕಗಳಲ್ಲಿ ಪಂಚಧಾಮ ಉಪಾಸನೆ ಮಾಡಬೇಕಾಗುತ್ತೆ. ಎಲ್ಲಾ ಲೋಕಗಳು. ಪೃಥ್ವಿ ಲೋಕವನ್ನು ಹಿಂ ಅಂತ ಭಾವನೆ ಮಾಡಬೇಕಾಗುತ್ತೆ. ಅಂದ್ರೆ ಹಿಂಕಾದ ಪೃಥ್ವಿ ಲೋಕ ದೃಷ್ಟಿ ಇದೇ ಮೊದಲು ತಾನೆ ಹೋಗೋರಿಗೆ. ಅಂತರಿಕ್ಷಕ್ಕೆ ನೆಕ್ಸ್ಟ್ ಹೋಗ್ತಾನೆ, ಅದು ಪ್ರಸ್ತಾವ. ದ್ಯುಲೋಕಕ್ಕೆ 3, ಅದು ಉದ್ಗೀತ ಶ್ರೇಷ್ಠವಾದದ್ದಂತ. ದ್ಯುಲೋಕ ಶ್ರೇಷ್ಠ. ತಸ್ಮಾತ್ ಲೋಕಾನಾಂ ದೇವಲೋಕತಮಃ ಶ್ರೇಷ್ಠತಮಃ ಅಂತ. ಲೋಕಗಳಲ್ಲಿ ದೇವಲೋಕ ಶ್ರೇಷ್ಠವಾದಂತ. ದಿಕ್ಕುಗಳಿದೆಯಲ್ಲ ಪ್ರತಿಹಾರ, ಅದು ಚದರ್ಕೊಂಡಿದೆ, ಹರಡ್ಕೊಂಡಿದೆ. ಸಮುದ್ರ ಇದೆಯಲ್ಲ, ಅದು ನಿಧನ, ಅಂದ್ರೆ ಅಲ್ಲೇ ಎಲ್ಲ ಎಂಡ್ ಆಗುತ್ತೆ. ಸಮುದ್ರ ಎಲ್ಲಿ ಬಂತು? ಸಮುದ್ರ ಲೋಕವಾದವು, ಏನಪ್ಪ ಲೋಕ ಮಾಡಿದ್ದಾರೆ.
ಲೋಕ ಅಂದ್ರೆ ಪ್ರಾಣಿಗಳು ವಾಸ ಮಾಡುವಂಥದ್ದು. ನಾವು ಮನುಷ್ಯರು ವಾಸ ಮಾಡೋದು ಬರೀ ಅಲ್ಲಿ ಮೊಸಳೆ, ಚಿಮಿಂಗಿಲ, ಮೀನು, ಆಕ್ಟೋಬಸ್ಸು ಅಂತಹ ಪ್ರಾಣಿ ಇರುತ್ತೆ ಅಲ್ಲ. ಕರ್ಮಫಲ ಅಂದ್ರೆ ಪುಣ್ಯಕರ್ಮ ಫಲ ಆಗಿ ಪೃಥ್ವಿ ಒಂದು ಪುಣ್ಯ, ಇಲ್ಲಿ ಮನುಷ್ಯನ ಹುಟ್ಟೋದು ಒಂದು ಭಾಗ್ಯ. ಅಂತಕ್ಕೆ ಗಂಧರ್ವರು ಯಕ್ಷರು ಆಗಲು ಹೊಡೆದು ದ್ಯುಲೋಕದಲ್ಲಿ ದೇವತೆಗಳ ಹುಟ್ಟೋದು ಅದೆಲ್ಲ ಅತ್ಯುತ್ತಮ ಅಂತ. ದಿಗ್ದೇವತೆ ಎಲ್ಲಿಂದ ಎಲ್ಲಿ ಹೋಗ್ಬಿಡೋದು, ದ್ಯುಲೋಕ ಹೊಡೆದು ಸಣ್ಣ ದಿಕ್ಕು ಬಂದ್ಬಿಡ್ತು, ಆಮ ಸಮುದ್ರಕ್ಕೆ ಹೋಗ್ಬಿಡ್ತು. ಯಾರ ಬೇರೆ ಹೇಳೋದು ಏನೋ ಹೇಳ ಫಸ್ಟ್ ಇಲ್ಲಿ ತರ ಕರ್ಮ ಮಾಡಿ ಹೋಗೋದು, ಹೋಗೋವರೆಗೆ ಇದೇ ಫಸ್ಟು. ಪೃಥ್ವಿಯ ಮೊದ್ಲೇದು ಇದೇ ಆಧಾರ, ಅದು ಹಿಂಕಾರ ಮೊದ್ಲೇದು, ಪೃಥ್ವಿ ಮೊದ್ಲೇದು. ಆಮೇಲೆ ಅಂತರಿಕ್ಷಕ್ಕೆ ಹೋಗ್ತಾರೆ, ಇದೆ ಅದು ಪ್ರಸ್ತಾವ. ದ್ಯುಲೋಕಕ್ಕೆ ಹೋಗ್ತಾರೆ ಉದ್ಗೀತ, ಆಮೇಲೆ ದಿಕ್ಕುಗಳು ಸೇರ್ಕೊಳ್ತಾರೆ ಪ್ರತಿಹಾರ, ಸಮುದ್ರದಲ್ಲಿ ಒಂದಾಗ್ತಾರೆ ನಿಧನ. ಅಲ್ಲಿ ಸಮುದ್ರ ಅಲ್ಲೊಂದು ಓಷನು, ಹೌದಾ? ಓಹೋ, ಅಲ್ಲಿ ಘನೋದ ಅನ್ಸಿಸು, ಅದಕ್ಕೆ ಘನೋದ ಅಂತ ಶಂಕಾಚಾರ್ಯ ತಗೊಂಡಿದ್ದಾರೆ. ಬ್ರಹ್ಮಾಂಡದ ಮೇಲೆ ಒಂದು ಘನೋದ ಅಂತ ಒಂದು, ಅದು ಲೋಕಾಲೋಕ ರೂಪವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಲೋಕಗಳು ಇಮೇವ ಇವ ಅಪ್ಸುಪುರಿ ಇಮೇವ ಈ ಲೋಕ ಅಪ್ಸು ಪ್ರತಿಷ್ಠಿತ ಆಗ್ತದೆ. ಎಲ್ಲಾ ಲೋಕಗಳು ನೀರಲ್ಲೇ ನೆಲೆ ನಿಂತಿರೋದು ಅಂತ. ಇಮೇವ ಈ ಲೋಕ ಅಪ್ಸು ಪ್ರತಿಷ್ಠಿತ ಬರ್ತದೆ ಬದ್ದ ಬರ್ತದೆ. ಬ್ರೇಕಿಂಗ್ ಟ್ರಬಲ್ ಅಂತಾರ. ಪೃಥ್ವಿ ಹಿಂಕಾರ ಇತ್ಯಾದಿ ಪೂರ್ವವರ್ತು. ಪೃಥ್ವಿ ಹಿಂಕಾರ ಎಂಬುದನ್ನು ಹಿಂದಿನಂತೆ ಅರ್ಥ ಮಾಡ್ಕೊಂಡ್ಬಿಡಿ ಎಂದು. ಶಕ್ಕರ್ಯ ಆಯ್ತು ನಿತ್ಯಂ ಬಹುಚನಂ ರೇವತ್ಯವಾ. ನಿಮ್ಗೆ ರೇವತ್ಯ ಅಂದ್ರೆ ಬಹುಚನ ಗೊತ್ತಿಲ್ಲ, ರೇವತ್ಯನಂತೆ ಅಂತ ಇದ್ದಾರೆ, ಅದು ಬಹುಚನ. ಅದನ್ನು ರೇವತ್ಯ ಅಂದ್ರೆ ಹೇಗೆ ನಿತ್ಯ ಬಹುಚನವೋ, ಶಕ್ಕರ್ಯ ಅಂದ್ರೆ ನಿತ್ಯ ಬಹುಚನವಂತೆ. ಶಕ್ವರಿ ಶಕ್ವರ್ಯೋ ಶಕ್ವರ್ಯ ನಾವು ಅನ್ಕೊಳ್ಳಿ, ಶಕ್ವರಿ ಇಲ್ವೇ ನಿತ್ಯ ಶಕ್ವರ್ಯ ಶಕ್ವರೀ ಶಕ್ವರೀಭಿ ಶಕ್ವರೀಭ್ಯ ಶಕ್ವರೀಭ್ಯ ಶಕ್ವರೀಣಾಂ ಶಕ್ವರಿಷು ರೇವತ್ಯಃ ರೇವತೀ ರೇವತೀಭಿಃ ರೇವತೀನಾಂ ರೇವತಿ. ಹೀಗೆ ನಿತ್ಯ ಬಹುವಚನ ತಿಳ್ಕೊಬೇಕು. ಲೋಕೇಶು ಪ್ರೋತಾಃ, ಲೋಕಗಳಲ್ಲಿ ಅದು ಸೇರಿಕೊಂಡಿದೆ. ಆ ಸಾಮಗಳು ಲೋಕದಲ್ಲಿ ಹಾಸು ಹೊಕ್ಕಾಗಿದೆ ಎಂಬುದಾಗಿ ಭಾವನೆ ಮಾಡಬೇಕು. ಒಳ್ಳೆ, ಯಾರು ಹೀಗೆ ಲೋಕಗಳಲ್ಲಿ ಪಂಚಸಾಮವನ್ನು ಉಪಾಸನೆ ಮಾಡ್ತಾನೋ ಅವನಿಗೆ ಏನ್ ಫಲ ಅಂತ ಹೇಳ್ತಾರೆ. ಸಯಮೇತಾಃ ಶಕ್ವರ್ಯಃ ಲೋಕೇಶು ಪ್ರೋತಾಃ. ಪ್ರೋತಾ ವೇದ, ಪ್ರೋತಾ ಲೋಕೀ ಭವತಿ ಸರ್ವಮಾಯುರೇತಿ ಜೋಗ್ ಜೀವತಿ ಮಹಾನ್ ಪ್ರಜಯಾ ಬಹಿರ್ಭವತಿ ಮಹಾನ್ ಕೀರ್ತ್ಯಾ ಲೋಕಾನ್ ನಿಂದೇತ್ ತದ್ವದಂ. ಶಕ್ವರಿ ಛಂದಸ್ಸು ಮಗು, ರೇವತಿ ಛಂದಸ್ಸು, ಶಕ್ವರಿ ಆ ಛಂದಸ್ಸು. ಈ ಮಂತ್ರ ಆ ಛಂದಸ್ಸಲ್ಲಿ ಇದೆ ಅಂತನ? ಅದಲ್ಲ, ಶಕ್ವರಿ ಸಾಮ, ಇದು ಛಂದಸ್ಸಲ್ಲ, ಸಾಮ ಸಾಮ ಸಾಮ. ಶಕ್ವರಿ ಸಾಮ, ರೇವತಿ ಸಾಮ ಸಾಮ. ಆ ಸಾಮದಲ್ಲಿ ಈ ಲೋಕಗಳು ಸೇರಿಕೊಂಡಿದೆ ಅಂತ ಛಂದಸ್ಸು ಬಿಟ್ಟೆ ನಾನು. ಛಂದಸ್ಸಲ್ಲ, ಸಾಮ. ಶಕ್ವರಿ ಸಾಮ, ರೇವತಿ ಸಾಮ ಅಂತ ಸಾಮದ ವಿಶೇಷ ಇದು. ಸಹ ಯಹ ಏವಂ ಏತಾಃ ಶಕ್ವರ್ಯಃ ಲೋಕೇಷು ಪ್ರೋತಾಃ ವೇದ ಲೋಕೀ ಭವತಿ ಸರ್ವಂ ಆಯುಃ ಏತಿ ಜೀವತಿ ಮಹಾನ್ ಪ್ರಜಯಾ ಪಶುಭಿಃ ಭವತಿ ಮಹಾನ್ ಕೀರ್ತ್ಯಾ ಲೋಕಾನ್ ನ ನಿಂದೇತ್ ತತ್ ವ್ರತಂ. ಯಾವಾಗಲೂ ಹೀಗೆ ಶಕ್ವರಿ ಸಾಮದಲ್ಲಿ ಈ ಲೋಕಗಳೆಲ್ಲ ಸೇರ್ಕೊಂಡಿದೆ, ಶಕ್ವರಿ ಸಾಮದ ಅವಯವಗಳಲ್ಲಿ ಲೋಕವೆಲ್ಲ ಅಡಕವಾಗಿದೆ ಅಂತ ಉಪಾಸನೆ ಮಾಡುತ್ತಾನೋ ಅವನು ಒಳ್ಳೆ ಲೋಕವುಳ್ಳವನಾಗುತ್ತಾನೆ. ಎಲ್ಲಾ ಲೋಕವನಿಗಾಗಿ ಎಲ್ಲಾ ಇಷ್ಟಾರ್ಥಗಳನ್ನು ತಂದುಕೊಡುತ್ತೆ. ಅವನು ಎಲ್ಲ ಆಯುಷ್ಯನ್ನು ಪಡ್ಕೊತಾನೆ, ಉಜ್ವಲಾಗಿ ಬದುಕುತ್ತಾನೆ, ಪ್ರಜಾಪಶುಗಳಿಂದ ದೊಡ್ಡವನಾಗ್ತಾನೆ, ಕೀರ್ತಿಯಿಂದ ದೊಡ್ಡವನಾಗ್ತಾನೆ. ಅವನಿಗೊಂದು ವ್ರತ, ಯಾವ ಲೋಕವನ್ನು ನಿಂದೆ ಮಾಡಬಾರ್ದು. ಆ ಲೋಕ ಕೆಟ್ಟದು, ಈ ಲೋಕ ನರಕವನ್ನು ನಿಂದೆ ಮಾಡಬಾರ್ದು.
ನರಕವನ್ನಾಗಲಿ ನಮ್ಮ ಮನುಷ್ಯ ಅಯ್ಯೋ ಈ ಲೋಕದಲ್ಲಿ ಮಾತ್ರ ನಮ್ಮ ದೇಶದಲ್ಲಿ ಮಾತ್ರ ಇರಬಾರ್ದು, ವಿದೇಶಕ್ಕೆ ಹೋಗ್ಬೇಕು ಹಾಗೆ ಅಂತ ಇರ್ತಾರೆ. ನಮ್ಮ ಲೋಕ ಬರೀ ಕರಪ್ಷನ್, ಬರೀ ಭ್ರಷ್ಟಾಚಾರ, ಈ ಲೋಕದಲ್ಲಿ ಇರಬಾರ್ದು, ಅಮೆರಿಕ ಹೋಗ್ಬೇಕು ಅಂತ ಅದ್ಭುತ ಭ್ರಾಂತಿ ಅದು. ಮನುಷ್ಯನಿಗೆ ಅವರವರ ಪುಣ್ಯಕರ್ಮ ಪಾಪಕರ್ಮದ ಫಲವೇ ಹೊರತು ಯಾವ ಲೋಕವೂ ಏನು ಮಾಡಲ್ಲ. ಪುಣ್ಯಕರ್ಮ ಇದ್ರೆ ಎಲ್ಲರೂ ಚೆನ್ನಾಗಿರ್ತೀಯ, ಪುಣ್ಯಕರ್ಮ ಇಲ್ಲ ಅಂದ್ರೆ ಅಮೆರಿಕಕ್ಕೆ ಹೋದ್ರು ಹರಳೇನೆ ಅನ್ಸ್ಕೊಂಡ್ ಬರ್ದು ಹಾಗೆ ಆಗುತ್ತೆ. ಮೊನ್ನೆ ಯಾರೋ ನಮ್ಮನಿಗೆ ಶೂಟ್ ಮಾಡ್ಬಿಟ್ರು ಅಹಮದಾಬಾದ್ ಇಬ್ಬರನ್ನ. ಚಂದ ಘೋರ ನಮ್ಮ ಮನಸ್ಸಲ್ಲಿರೋದೇ ಹೊರತು ಯಾವ ಜಾಗದಲ್ಲೂ ಚಂದ ಘೋರ ಇಲ್ಲ. ನಿಮ್ ಮನಸ್ಸು ಇಲ್ಲೇ ನೀವು ಚೆನ್ನಾಗಿದ್ರೆ ಇದೇ ನಿಮ್ಗೆ ಸ್ವರ್ಗಲೋಕ, ಇಲ್ಲೇ ನಿಮ್ಗೆ ದುಃಖ ಆಗ್ತಿದ್ದೆ ಇದೇ ನಿಮ್ಗೆ ನರಕ ಅಷ್ಟೇ. ನೀವು ಖುಷಿಯಾಗಿದ್ರೆ ಸ್ವರ್ಗಲೋಕಲ್ಲಿ ಇದ್ದೀರಿ ಅಂತ ಹೇಳ್ತಾರೆ, ದುಃಖಪಟ್ಟು ಒದ್ದಾಗಳು ಅಳ್ತ್ಕೊಂಡಿದ್ರೆ ಇದು ನಿಮ್ಗೆ ನರಕ. ಇದು ಲೋಕಿ ಭವತಿ ಲೋಕವುಳ್ಳವನಾಗುತ್ತಾನೆ, ಲೋಕಫಲೇನ ಯುಜ್ಯತೆ ಸಹ. ಲೋಕದಲ್ಲಿರುವ ಫಲ ಅಂದ್ರೆ ಇಲ್ಲಿರುವಂತಹ ಎಲ್ಲ ಹಣ್ಣು ಹಂಪಲುಗಳು, ಒಳ್ಳೊಳ್ಳೆ ಸಜ್ಜನರು, ಒಳ್ಳೊಳ್ಳೆ ವಾತಾವರಣ ಎಲ್ಲವೂ ನಿಮಗೆ ಪ್ರೆಸೆಂಟ್ ಆಗಿರುತ್ತೆ, ಅನುಕೂಲವಾಗಿರುತ್ತೆ, ಹೊಂದ್ಕೊಳ್ಳುತ್ತೆ, ಚೆನ್ನಾಗಿರುತ್ತೆ. ಲೋಕಾನ್ನ ನಿಂದೆ ಯಾವ ಊರನ್ನು ನಿಂದೆ ಮಾಡ್ಬಿಟ್ಟು ದೇಶವನ್ನು ಅಸ್ಸಾಂ ಅದು ಕಷಳ, ಪಾಕಿಸ್ತಾನ ಕಷಳ ಅಲ್ಲ ಅನ್ಬಾರ್ದು. ಯಾವ ಲೋಕವನ್ನು ಯಾವುದು ನಿಂದೆ ಮಾಡೋ ಸ್ವಭಾವ ನಮಗೆ ಇರಲೇಬಾರ್ದು. ಪ್ರಾಣಿಯನ್ನಾಗಲಿ ಪಶುಗಳ ಮನುಷ್ಯರನ್ನಾಗಲಿ ಯಾವ ಲೋಕವನ್ನು ಮರಗಿಡು ಯಾವುದು ನಿಂದೆ ಮಾಡುದು ಅನ್ನೋದು ನಮಗೆ ಪ್ರತಿಕೂಲಾನುಭಾವನೆಯಿಂದ ಬರುವಂತಹ ಒಂದು ಕಾನ್ಸೆಪ್ಟ್. ಅದು ನಮಗೆ ಪ್ರತಿಕೂಲ ಅಂದ್ರೆ ಯಾವುದಕ್ಕೆ? ದೇಹೇಂದ್ರಿಯ ಮನೋಬುದ್ಧಿಗೆ. ದೇಹೇಂದ್ರಿಯ ಮನೋಬುದ್ಧಿ ಪ್ರತಿಕೂಲ ಅಂತಂದ್ರೆ ಅದು ಅವನ ಕಲ್ಪನೆ ಹೊರತು ಯಾಕೆ ಪ್ರತಿಕೂಲ? ಹೆಂಗ್ ಪ್ರತಿಕೂಲ ಆಗತ್ತೆ? ಅದು ಪ್ರತಿಕೂಲನೇ ಅಗನಿಷ್ಠ, ವಿರುದ್ಧ. ಯಾವುದು ನಿಮ್ಮ ಭಾವನೆ ಚೆನ್ನಾಗಿದೆ ನಿಮ್ಗೆ ಎಲ್ಲವೂ ಅನುಕೂಲವಾಗಿರುತ್ತೆ. ನಿಮ್ಮ ಭಾವನೆ ಚೆನ್ನಾಗಿಲ್ಲ ಅಂದ್ರೆ ನಿಮ್ಗೆಲ್ಲವೂ ಅಗನಿಷ್ಠ ಆಗಿರುತ್ತೆ. ನಿಮ್ಮನ್ನು ತಿದ್ಕೋಬೇಕೇ ಹೊರತು ಪ್ರಪಂಚ ತಿದ್ದೋಕ್ ಹೋಗ್ಬಾರ್ದು. ನಮ್ಮನ್ನು ತಿದ್ಕೋಬೇಕು. ನಾವು ನಮ್ಮ ಮನಸ್ಸನ್ನು ತಿದ್ಕೊಂಡ್ಬಿಟ್ಟು ನಾವು ಎಲ್ಲದರಲ್ಲೂ ಒಂದೇ ಭಾವನೆಯಿಂದ ಇದ್ಬಿಟ್ರೆ ನಿಮ್ಗೆಲ್ಲವೂ ಚೆನ್ನಾಗಿರುತ್ತೆ, ಪ್ರತಿಯೊಂದು ಅನುಕೂಲವಾಗಿರುತ್ತೆ. ಲೋಕಾನ್ನ ನಿಂದೆ ತಂದು ಲೋಕವನ್ನು ನಿಂದೆ ಮಾಡಬಾರ್ದು, ಅದು ಅವನ ಒಂದು ವ್ರತ. ಅಜಾಹಿಂಕಾರೋ ಅವಯ ಪ್ರಸ್ತಾವೋ ಗಾವೋದ್ಗೀತ ಶ್ವಾಪಿಹಾರ ಪುರುಷೋ ನಿಧನಂ ಏವಂ ರೇವತ್ಯ ಪಶುಷು ರೇವತೀರ್ನ ಸಧಮಾದ ಇಂದ್ರೇ ಸಂತು ವಿವಾದ. ಏನ್ ದೇವ ಅಂತ ರೇವತಿನ ಹೇಳ, ರೇವತಿನ ಹೇಳ. ಹಾ ಬರಲ್ಲ, ಮಂತ್ರ ಬರಲ್ಲ. ರೇವತೀರ್ನ ಸಧಮಾದ ಇಂದ್ರೇ ಸಂತು ತುಬಿವಾದ. ಅಯ್ಯೋ ಈಗೆಲ್ಲ ಹೇಳ್ಬಾರ್ದು, ಕರೆಕ್ಟ್ ಹೇಳ್ಬೇಕು, ತಪ್ಪಲ್ಲ ಹೇಳ್ಬಾರ್ದು. ಸಮಿತಿಶಾ ಮಾಶಿಯಾನ ಜಲ ಅದ್ರಲ್ಲಿ ಎಲ್ಲ ಸಾಮದ ವಿಚಾರ ಬರ್ತದೆ. ಮಾಧವ ಋತುಚಾರ, ಮಾಧವ ವಸಂತದ್ದು. ಸಂತರವು ಸಾಮ ವಿಪ್ಪಾತ್, ಸಂತರವು ಸಾಮ ಅಲ್ಲಿ ಬರ್ತದೆ. ಸಂತರವು ಸಾಮ ವಿಪ್ಪಾತ್ ಗಾಯತ್ರಿ ಛಂದಸಾ ವಿಶ್ವರೂಪ ಉಗ್ರಾದಿ ಬರಲ್ವಾ? ಉಗ್ರಾದಿಶಾಮಭೂತರ್ಭಯೋಧಾ ಶುಚಿಶುಕ್ರೇ ಅಹನ್ಯೋಜಸೀನ ಇಂದ್ರಾದಿಪತಿ ಬೃಹತ್ಸಾಮ ಬುದ್ಧವೃಷ್ಟಿಯಂ ದ್ರಷ್ಟಭೋ ಮಧ್ಯಮಿದವ ವಿಷಯ ಬರಲ್ಲಪ್ಪ. ಯಾಕೆ ಬರಲ್ಲ? ಹಾಕಿಕೊಂಡ ಕಷ್ಟ. ಅಹಿಂಕಾರ ಇತ್ಯಾದಿ ಪೂರ್ವಭೃತ್ ಪಶುಷು ಪ್ರೋತಾಃ ಅಜಾಹಿಂಕಾರೋ ವಿಪ್ರಸ್ತಾವ ಗಾವೋದ್ಗೀತ ಅಶ್ವಾಪ್ರತಿಹಾರ ಪುರುಷೋ. ಯಾಕೆ ಅಶ್ವಾಪ್ರತಿಹಾರ? ಅಶ್ವದಿಂದ ಎಲ್ಲ ಕಡೆ ಓಡಾಡ್ತಾರೆ. ಪುರುಷ ಉದ್ಗೀತ ಯಾಕೆ? ಪುರುಷನ ಶ್ರೇಷ್ಠ ಪ್ರಾಣಿಗಳಲ್ಲಿ. ಆಮೇಲೆ ಅಜಾಹಿಂಕಾರ ಯಾಕೆ? ಪ್ರಾಥಮ್ಯ. ಅವಿಪ್ರಸ್ತಾವ ಯಾಕೆ? ಅದನ್ನ ಎಲ್ಲ ಮುಂದುವರಿಯುತ್ತೆ ಅಂತ. ಅಜಾಹಿಂಕಾರ, ಅವಿಪ್ರಸ್ತಾವ, ಪುರುಷ ಉದ್ಗೀತ, ಅಶ್ವಾಪ್ರತಿಹಾರ. ಎರಡು ಪುರುಷ ಆಯ್ತು. ಗಾವಪ್ರಸ ಉದ್ಗೀತ, ಹಸುಗಳು ಉದ್ಗೀತ, ಯಜ್ಞಕ್ಕೆ ಬೇಕಲ್ಲ ಹಸು. ಪುರುಷೋ ನಿಧನ, ಪುರುಷನನ್ನೇ ಆಶ್ರಯಿಸ್ಕೊಂಡು ಎಲ್ಲವೂ ಅದು ಭಾವನೆ. ಹಿಂಕಾರ ಯಾವ್ದ? ಆಡೋ
ಪ್ರಸ್ತಾವ ಯಾವುದು? ಕುರಿ. ಯಾಕೆ ಆಯ್ತು ಮೈಂಡ್ ಅಪ್ಸೆಟ್ ಆಯ್ತು ನಿಮಗೆ. ಗೀತ ಅಂತ ಭಾಳ ಮಾಡ್ಬೇಕು. ಕುದುರನ್ ಪ್ರತಿಹಾರ ಯಾಕೆ? ಎಲ್ಲ ಕಡೆ ಇಲ್ಲಿ ನಮ್ಮಂತ ಕೊಂಡೋದೆ ಪ್ರತಿಹಾರ ಅಂತ ಪುರುಷಾನ್, ಪುರುಷನನ್ನ ಆಶಿಸಿಕೊಂಡಿದೆ. ಮಾಡಿದ್ರೆ ಅವನೆಲ್ಲ ಪಶುಮಾನ್ ಭವತಿ. ಅವನಿಗೆ ವ್ರತ ಏನೋ ಮುಂದೆ ಹೇಳ್ತಾರೆ, ಪಶುವನ್ನ ನಿಂದೆ ಯಾ ಕತ್ತೆ ಚೆನ್ನಾಗಿಲ್ಲ ನಾಯಿ ಆಗಲ್ಲ ಅನ್ಬಾರ್ದು. ಯಾವ ಪ್ರಾಣಿಯನ್ನು ನಿಂದೆ ಬರಬಾರ್ದು. ಎಲ್ಲ ಹೆತ್ಕೊಳತ್ತೆ, ಕೆಟ್ಟ ವಾಸೆ ಬರುತ್ತೆ ಅನ್ಬಾರ್ದು. ಹಾಗೆ ಬೈದ ಆ ಪ್ರಾಣಿ ಎಲ್ಲ ಪ್ರಾಣಿಗಳಲ್ಲೇ ಒಂದು ಡಿಸ್ಟಿಂಗ್ವಿಷ್ ಮಾಡ್ತಾರೆ, ಇದು ಹೆಚ್ಚು ಇದು ಕಮ್ಮಿ ಅದೆಲ್ಲ ಮಾಡಬಾರ್ದು. ಎಲ್ಲದರಲ್ಲೂ ಈಶ್ವರ ಹೊಕ್ಕಿದ್ದಾನೆ. ಈಶ್ವರೋ ಜೀವಕಲೆಯ ಪ್ರವಿಷ್ಟೋ ಭಗವಾನ್ ಅಂತ ಜೀವರೂಪದಿಂದ ಪ್ರತಿಯೊಂದು ಪ್ರಾಣಿಯಲ್ಲೂ ಪರಮೇಶ್ವರ ಹೊಕ್ಕಿದ್ದಾನೆ. ಅದರಿಂದ ಪರಮೇಶ್ವರನ ಸ್ಥಾನ ಅದು, ಪರಮೇಶ್ವರನ ಮನೆ. ಪ್ರತಿಯೊಂದು ಶರೀರವು ಪರಮೇಶ್ವರನ ಮನೆ, ಪರಮೇಶ್ವರನ ದೇವಾಲಯ. ಅದು ದೇವಸ್ಥಾನ ಭಾವನೆ ಮಾಡ್ಬೇಕೇ ಹೊರತು ಯಾವುದನ್ನು ನಿಂದೆ ಬರಬಾರ್ದು. ಚಾರಿ ಪೂರ್ವದ ಪಶು ಏನಮ್ಮ ಉದ್ಗೀತ ಅಂತ ಒಂದು ಸಾಮದ ಭಕ್ತಿ, ಅದು ಒಂದು ಪಾರ್ಟ್. ಸಾಮವೇದದಲ್ಲಿ ಆ ಉದ್ಗೀತ ಭಾಗ ಅಂತ ಬರುತ್ತೆ. ಅದು 5 ಭಾಗ ಮಾಡ್ಕೊಳ್ತಾರೆ. ಹಿಂಕಾರ, ಪ್ರಸ್ತಾವ, ಉದ್ಗೀತ, ಪ್ರತಿಹಾರ ಇದನ್ನ ಅಂತ ಹೇಳಿ 5 ಪಾರ್ಟ್ ಹೆಸರು. ಅದು ಗಾನ ಮಾಡುವಾಗ ಅದು ಮಧ್ಯದ ಭಾಗಕ್ಕೆ ಉದ್ಗೀತ ಅಂತ, ಅಲ್ಲಿ ಓಂಕಾರ ಬರುತ್ತೆ. ಸಯ ಏಮೇತಾಹ ರೇವತ್ಯಃ ಪಶು ಪ್ರೋತಾಹ ಏವಮೇತಾರೇವತ್ಯಃ ಪಶು ಪ್ರೋತಾ ವೇದ ಪ್ರೋತಾ ವೇದ ಪ್ರೋತಾ ವೇದ ಪಶುಮಾನ್ ಭವತಿ ಮಾನ್ ಭವತಿ ಸರ್ವಮಾಯುರೇತಿ ಸರ್ವಮಾಯುರೇತಿ ಜುಗ್ ಜೀವತಿ ಜುಗ್ ಜೀವತಿ ಮಹಾನ್ ಪ್ರಜಯಾ ಪಶುಭಿರ್ಭವತಿ ಮಹಾನ್ ಪ್ರಜಯಾ ಪಶುಭಿರ್ಭವತಿ ಮಹಾನ್ ಕೀರ್ತ್ಯಾ ಮಹಾನ್ ಕೀರ್ತ್ಯಾ ಪಶೂನ್ನ ನಿಂದೆ ತದ್ವ್ರತಂ. ಏವಮೇತಾರೇವತ್ಯಃ ಪಶು ಪ್ರೋತಾ ವೇದ ಮಾನ್ ಭವತಿ ಸರ್ವಮಾಯುರೇತಿ ಜುಗ್ ಜೀವತಿ ಮಹಾನ್ ಪ್ರಜಯಾ ಪಶುಭಿರ್ಭವತಿ ಮಹಾನ್ ಕೀರ್ತ್ಯಾ ಪಶೂನ್ನ ನಿಂದೇ ತದ್ವ್ರತಂ. ಸಹ ಯಹ ಏವಂ ಏತಾಹ ರೇವತ್ಯಃ ಪಶುಷು ಪ್ರೋತಾಃ ವೇದ ಪಶುಮಾನ್ ಭವತಿ ಸರ್ವಂ ಆಯುಃ ಏತಿ ಜೋಗ್ ಜೀವತಿ ಮಹಾನ್ ಪ್ರಜಯಾ ಪಶುಭಿಃ ಭವತಿ ಮಹಾನ್ ಕೀರ್ತ್ಯಾ ಪಶೂನ್ ನ ನಿಂದೇತ್ ತತ್ ವ್ರತಂ. ರೇವತಿ ಸಾಮದಲ್ಲಿ ಈ ಪಶುಗಳು ಸೇರ್ಕೊಂಡಿವೆ ಎಂಬುದನ್ನ ಯಾವಾಗ ಉಪಾಸನೆ ಮಾಡ್ತಾನೋ, ಭಾವನೆ ಮಾಡ್ತಾನೋ, ಅವನು ಒಳ್ಳೆ ಪಶುವಂತನಾಗ್ತಾನೆ. ಎಲ್ಲ ಆಯುಷ್ಯ ಪಡ್ಕೊಳ್ತಾನೆ, ಉಜ್ವಲ ಬದುಕ್ತಾನೆ, ಪ್ರಜಾಪಶುಗಳಿಂದ ಕೂಡ್ಕೊಳ್ತಾನೆ, ಒಳ್ಳೆ ಕೀರ್ತಿವಂತನಾಗ್ತಾನೆ. ಅವನಿಗೊಂದು ನಿಯಮ, ಯಾವ ಪಶುವನ್ನು ನಿಂದೆ ಮಾಡಬಾರ್ದು, ಯಾವುದನ್ನು ಕೂಡ ಹೇಟ್ ಮಾಡೋದು, ತಿರಸ್ಕಾರ ಮಾಡೋದು, ಅದು ಅಪಚಾರ, ಮಾಡಬಾರ್ದು. ಪಶುವಿನ ನಿಂದೆ ಪಶುವಿನ ನಿಂದೆ ಮಾಡಬಾರ್ದು, ಅವನು ವ್ರತ. ಸಾಕು, ಟೈಮ್ ಆಯ್ತು. ಸ್ವಸ್ಥಸ್ತು, ಒಳ್ಳೆದಾಗಲಿ.